भवतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहैः। ॐ शान्तिः शान्तिः शान्तिः। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनप्रत्यगर्थो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरो सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्मा एको वशी सर्वभूतान्तरात्मा एकं रूपं बहुधा यः करोति तमात्मस्थं येन पश्यन्ति धीराः तेषां सुखं शाश्वतं नेतरेषाम्। एकः ಸರ್ವಭೂತಾಂತರಾತ್ಮ. ಯಾಕೋ ಜೋರಾಗಿ ಹೇಳೋ, ಊಟ ಮಾಡಿ ತಿಂದಿದ್ದೇನಾ? ಸರ್ವಭೂತಾಂತರಾತ್ಮ ಮತ್ತೆ ಅಂತಾನೆ ಏಕಂ ರೂಪಂ ಬಹುಧಾ ಯಃ ಕರೋತಿ ತಂ ಅಸ್ತಂ ಆತ್ಮಸ್ಥಂ ಯೇ ಅನುಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನ ಇತರೇಷಾಂ. ಏಕೋ ವಶಿ ಸರ್ವಭೂತಾಂತರಾತ್ಮ. ನಿನ್ನೆ ಯಾವುದಾಗಿತ್ತು? ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈರ್ಬಾಹ್ಯದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕದುಃಖೇನ ಬಾಹ್ಯಃ ಅಂತ ಹೇಳಿತ್ತು. ಆ ಪರಮಾತ್ಮನು ನಮ್ಮಗಳ ಅಂತರಾತ್ಮನಾಗಿ, ಸರ್ವರ ಅಂತರಾತ್ಮನಾಗಿ, ಸರ್ವಾತ್ಮನಾಗಿ, ತನ್ನದಾದ ಚೈತನ್ಯ ಸ್ವರೂಪದಿಂದ ಯಾವಾಗಲೂ ಒಂದೇ ರೀತಿ ಇರೋವಂಥವನು. ದೇಹಾದಿಗಳಲ್ಲಿ ಜೀವರೂಪದಿಂದ ತೋರಿ ಬರುವಾಗಲೂ ಕೂಡ ಅವನು ತನ್ನ ಚೈತನ್ಯ ರೂಪವನ್ನು, ಸಾಕ್ಷಿ ರೂಪವನ್ನು ಬಿಟ್ಕೊಂಡಿಲ್ಲ ಅಂತಾದ್ದರಿಂದ ಅವನು ದೇಹಾದಿಗಳಲ್ಲಿರೋವಾಗಲೂ ದೇಹಾದಿಗಳಿಗೆ ಅಂಟ್ಕೊಂಡಿಲ್ಲ ಅಂತಾದ್ದರಿಂದ ಅವನು ಈ ದೇಹಾದಿಗಳಿಗೆ ಆಗುವ ದುಃಖಕ್ಕೆ ಅವನೇನು ಸಿಗಾಕೊಂಡಿಲ್ಲ. ಅವನು ಆವಾಗಲೂ ಬೇರೆಯೇ ಆಗಿದ್ದಾನೆ. ಈಗಲೂ ನಾನು ಬೇರೆ ಆಗಿದ್ದೀನಿ ಅಂತ ತಿಳ್ಕೊಂಡ್ರೆ ಮುಕ್ತಿನೇ ಹೊರತು, ನಾನು ಯಾವತ್ತೋ ಒಂದಿನ ಈ ದೇಹಾದಿಗಳಿಗಿಂತ ಬೇರೆ ಆಗ್ತೀನಿ, ಆಗ ನಾನು ಚೈತನ್ಯ ಸ್ವರೂಪನಾದ ಆತ್ಮನಾಗ್ತೀನಿ, ಆಯಿತು, ಅದು ಮುಕ್ತಿಯಲ್ಲ. ಮುಕ್ತಿ ಅಂದರೆ ಈಗಲೇ ನಾನು ಬಂಧನದ ಸಿಗಾಕ್ಕೊಂಡಿಲ್ಲ, ಯಾವ ಬಂಧನವೂ ನನಗಿಲ್ಲ, ನಾನು ಈಗಲೂ ಆಗಲೂ ಯಾವಾಗಲೂ ಸರ್ವವ್ಯಾಪಕನಾದ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ಅನ್ನೋ ತಿಳುವಳಿಕೆ ಎಷ್ಟರ ಮಟ್ಟಿಗೆ ಗಟ್ಟಿಯಾಗುತ್ತೋ ಅವನು ಮುಕ್ತನಾದ ಅಂತ ಅರ್ಥ. ಈಗ ಅದೇ ವಿಚಾರವನ್ನೇ ಮತ್ತೆ ಮುಂದುವರಿಸ್ತಾ ಇದೆ ಶ್ರುತಿ. ಯಾಕೆಂದರೆ ತಿಳ್ಕೊಳ್ಳೋಕೆ ಕಷ್ಟ ಅಲ್ವೇ, ಅದನ್ನೇ ಹಿಂದೆ ಹೇಳಿದ್ದು. ಮತ್ತೆ 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 ಈ ಪ್ರಸಂಗವನ್ನು ತಂದುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅದೇ ವಿಚಾರವನ್ನು ಹೇಳ್ತಾ ಇರೋದು. ಯಾಕಪ್ಪ ಅಂದರೆ ತಿಳ್ಕೊಳ್ಳೋಕೆ ಸುಲಭವಾಗಲಿ ಅಂತ. ಹೇಗಾದರೂ ಮಾಡಿ ಇಲ್ಲಿರೋ ಯಾವುದಾದ್ರೂ ಒಂದು ಮಂತ್ರ, ಯಾವುದಾದ್ರೂ ಒಂದು ಭಾವನೆ, ಯಾವುದಾದ್ರೂ ಒಂದು ಪ್ರಕ್ರಿಯೆಯಿಂದ ಆ ಪರಮಾತ್ಮನಲ್ಲಿ ಮನಸ್ಸು ನೆಲೆ ನಿಂತರೆ ಸಾಕು. ಅದೇ ಮನಸ್ಸು ತಿಳ್ಕೊಳ್ಳುತ್ತೆ ಪರಮಾತ್ಮನ ಅಂದ್ರೇನೋ, ಮನಸ್ಸು ಹೋಗಿ ಪರಮಾತ್ಮನಲ್ಲಿ ನೆಲೆ ನಿಂತು ಬಿಡುತ್ತೆ. ಅದು ಬೇರೆಯೇ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ನಾನು ಯಾವಾಗಲೂ ಬೇರೆಯಾಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅಂಥ ಒಂದು ಸ್ಥಿತಿ ಮನಸ್ಸಿಗೆ ಬರಬೇಕು. ಅದು ಯಾವ ಪ್ರಕಾರದಿಂದಲಾರೂ ಆಗಲಿ, ಯಾವುದಾದ್ರೂ ಒಂದು ರೀತಿಯಿಂದ ಅದಾದರೆ ಸಾಕು. ಅದಕ್ಕೆ ಹೇಳ್ತಾ ಇದೆ, ಒಬ್ಬನೇ ಒಬ್ಬನು ಆ ಪರಮಾತ್ಮನು. ಮತ್ತು ವಶಿ, ಇಡೀ ಪ್ರಪಂಚವನ್ನೆಲ್ಲ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ಸರ್ವಭೂತಗಳ ಅಂತರಾತ್ಮನಾಗಿದ್ದಾನೆ. ಯಾವಾತ ಒಬ್ಬನೇ ಅನೇಕ ಪ್ರಕಾರವಾಗಿ ರೂಪಗಳನ್ನು ಮಾಡ್ಕೊಂಡಿದ್ದಾನೋ ಅವನೊಬ್ಬನೇ ಇದ್ದಾನೆ. ಅವನೇ ತನ್ನನ್ನೇ ತಾನು ಅನೇಕ ಪ್ರಕಾರವಾಗಿ ತೋರಿಸ್ತಾ ಇದ್ದಾನೆ. ಇದೆಲ್ಲವೂ ಅವನೇ.
ಅವನನ್ನು ಆತ್ಮನಲ್ಲಿರುವ ಅಂದರೆ ಒಂದು ಆತ್ಮನಾಗಿರುವ, ನಮ್ಮಗಳ ಸ್ವರೂಪವಾಗಿರುವ, ಅಥವಾ ಈ ದೇಹದಲ್ಲಿ ಆತ್ಮರೂಪದಿಂದ ತೋರಿಬರುವ, ಚೈತನ್ಯ ರೂಪದಿಂದ ನಾನು ಅನ್ನೋ ರೂಪದಿಂದ ತೋರಿಬರುವ ಅವನನ್ನು ಯಾರೋ ಅನುಸರಿಸಿ ತಿಳಿಯುತ್ತಾರೋ, ಅಂದರೆ ಶಾಸ್ತ್ರಾಚಾರ್ಯ ಉಪದೇಶವನ್ನು ಅನುಸರಿಸಿ ಅರ್ಥ ಮಾಡ್ಕೋತಾರೋ ಅವರು ಧೀರರು. ನಿಜವಾಗಿ ಭಗವಂತ ಬುದ್ಧಿ ಅನ್ನೋದನ್ನು ಕೊಟ್ಟಿದ್ದಕ್ಕೆ ಅವರು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರು. ಅಪ್ಪ ಮಕ್ಕಳಿಗೆ ದುಡ್ಡು ಕೊಟ್ಟು ಕಾಲೇಜ್ಗೆ ಹೋಗು ಅಂತ ಓದೋದಕ್ಕೆ ತಾನೇ ಕೊಡೋದು. ಅವನು ಅದನ್ನು ಬೇಡದೇ ಇರೋ ಕೆಟ್ಟ ಚಟಗಳನ್ನು ಅಭ್ಯಾಸ ಮಾಡ್ಕೊಂಡು ಹಾಳು ಮಾಡಿದರೆ ಅದು ಕರೆಕ್ಟಾಗಿ ಉಪಯೋಗಿಸಿದ್ದಾಯ್ತಾ? ಅವನೊಂದು ಬುದ್ಧಿವಂತ ಅಂತ ಹೇಳ್ತಾರಾ? ಹೇಗೋ ಹಾಗೆ ಬುದ್ಧಿ ಅನ್ನೋದನ್ನು ಪರಮಾತ್ಮ ಕೊಟ್ಟಿದ್ದಕ್ಕೆ ಏನು ಮಾಡಿದರೆ ಮತ್ತೆ ಆ ಬುದ್ಧಿ ತನ್ನತನವನ್ನು ಹೆಚ್ಚು ಮಾಡ್ಕೊಳ್ಳುತ್ತೋ, ತನ್ನಲ್ಲಿ ಇನ್ನು ಮುಂದೆ ಕೆಳಗಿನ ಮಟ್ಟಕ್ಕೆ ಹೋಗಲ್ಲ ಮತ್ತು ತಾನು ಇರುವಂತಹ ಸ್ಥಿತಿಯಿಂದ ಮೇಲಕ್ಕೆ ತಾನೇ ಹೋಗಬೇಕು. ಅದನ್ನೇ ತಾನೇ ಉದ್ಧಾರ ಅನ್ನೋದು. ಲೋಕದಲ್ಲೂ ಕೂಡ ಯಾರನ್ನು ಉದ್ಧಾರವಾದರೂ ಅವರು ಗೆದ್ದರು ಕಣ್ರಿ ಪರವಾಗಿಲ್ಲ ಅಂತ ಯಾರನ್ನು ಹೇಳ್ತಾರೆ? ತಾವು ಈಗಿರುವ ಸ್ಥಿತಿಯಿಂದ ಉತ್ತಮವಾದ ಸ್ಥಿತಿಯನ್ನು ಹೊಂದೋದಕ್ಕೆ ಹೇಳ್ತಾರೆ. ಹಾಗೆ ಬುದ್ಧಿಯೂ ಕೂಡ ತಾನು ಈಗಿರುವ ಸ್ಥಿತಿಗಿಂತ ಉತ್ತಮವಾದ ಸ್ಥಿತಿಯನ್ನು ಒಂದು ಕರ್ಮಗಳನ್ನು ಮಾಡಿ, ಕರ್ಮದ ಫಲವಾಗಿ ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡ್ತಾನೆ, ಆ ಫಲವನ್ನು ಬಯಸ್ತಾನೆ, ತಪ್ಪೇನಿಲ್ಲ, ಬಯಸಲಿ. ಆ ಬಯಸಿದ್ರು ಅವನು ದೇವತಾದಿ ಜನ್ಮ ಪಡ್ಕೊಂಡ್ರೂ ಈಗಿರುವ ಬುದ್ಧಿಗಿಂತ ಉತ್ತಮವಾದ ಬುದ್ಧಿ ಆಗುತ್ತೆ. ಇನ್ನು ಉಪಾಸನೆಯನ್ನು ಮಾಡಿ ಬ್ರಹ್ಮಲೋಕಾದಿಗಳನ್ನು ಪಡ್ಕೋತೀನಿ ಅಂದರೂ ಈಗಿರುವ ಬುದ್ಧಿ ಮನಸ್ಸಿಗಿಂತ ಉತ್ತಮವಾದ ಬುದ್ಧಿ ಮನಸ್ಸುಗಳು ಬರುತ್ತೆ. ಇನ್ನು ಅದೇ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಪರಮಾತ್ಮನನ್ನೇ ತಿಳ್ಕೊಂಡು ಪರಮಾತ್ಮನಲ್ಲಿ ನೆಲೆ ನಿಂತ್ಕೋತಿದ್ರೆ ಬುದ್ಧಿನೋ ತಾನು ಉಳ್ಕೊಳ್ಳದೆ ಪರಮಾತ್ಮನೇ ಆಗಿಬಿಡುತ್ತೆ. ಇನ್ನೂ ಉತ್ತಮವಾದ ಸ್ಥಿತಿ ಅದು. ಅವನು ಧೀರ. ತೇಷಾಂ ಸುಖಂ ಶಾಶ್ವತಂ ನ ಇತರೇಷಾಂ. ಅವರಿಗೆ ನಿಜವಾದ ಸುಖ, ಶಾಶ್ವತವಾದ ಸುಖ ಇನ್ನೂ ಉಳಿದವರಿಗೆ ಇಲ್ಲ. ಯಾರೋ ಈ ಪ್ರಪಂಚವೇ ಸತ್ಯ ಅಂದ್ಕೊಂಡು ಇವುಗಳಲ್ಲೇ ತಮ್ಮನ್ನು ತಾವು ಮುಳುಗಿಸ್ಕೊಂಡಿರ್ತಾರೋ ಅವರಿಗೆ ನಿಜವಾದ ಸುಖ ಅನ್ನೋದು ಯಾವಾಗಲೂ ಬರಲ್ಲ. ಯಾಕೆ? ಪ್ರಪಂಚದಲ್ಲಿ ಸುಖ ಇಲ್ಲವೇ ಇಲ್ಲ. ಪ್ರಪಂಚ ಅನ್ನೋದು ಯಾವುದೋ ಒಂದರ ತೋರಿಕೆ. ಇದು ನೀನು ತೋರಿಕೆಯಲ್ಲಿ ಹೇಗಪ್ಪ ಸುಖ ಪಡ್ತೀಯ? ಕನ್ನಡಿಯ ಒಳಗಿನ ಗಂಟನ್ನು ತೊಗೊಂಡ್ರೆ ನಿನಗೆ ಇದಾಗುತ್ತೇನೋ? ಕನ್ನಡಿ ಒಳಗೆ ತೋರ್ತಾ ಇರೋದು ಗಂಟು ತೋರಿಕೆಯ ಗಂಟೆ ಹೊರತು ನಿಜವಾದ ಗಂಟಲ್ಲಪ್ಪ. ಅದು ನಿಜವಾದ ಯಾವುದೋ ಇದೆ ಅಲ್ವಾ? ಹಾಗೆ ಇದರ ನಿಜವನ್ನು ತಿಳ್ಕೊಂಡು ನಾನು ಉದ್ಧಾರ ಆಗಬೇಕು, ಸುಖವನ್ನು ಪಡ್ಕೋಬೇಕೇ ಹೊರತು ತೋರಿಕೆಯಲ್ಲಿ ಸುಖ ಪಡ್ತೀನಿ ಅಂದ್ರೆ ಅರ್ಥ ಏನು? ತೋರಿಕೆಯ ಸುಖ ತೋರುವಷ್ಟು ಕಾಲ ಮಾತ್ರ. ಕಿಂಚ ಸಹಿ ಪರಮೇಶ್ವರಃ ಸರ್ವಗತಃ ಸ್ವತಂತ್ರಃ ಏಕಃ ನ ತತ್ಸಮೋ ಅಭ್ಯಧಿಕೋ ವಾ ಅನ್ಯೋ ಅಸ್ತಿ. ಕಿಂಚ ಮತ್ತು ಏನಪ್ಪ ಅಂದರೆ ಸಹಿ ಪರಮೇಶ್ವರ, ಆ ಪರಮೇಶ್ವರನಾದರೋ, ಆ ಪರಮೇಶ್ವರನು ಪರಮಶ್ಚ ಅಸೌ ಈಶ್ವರಶ್ಚ, ಕಲ್ಪಿತನಲ್ಲದ ಒಡೆಯ. ಈಶ್ವರ ಅನ್ನುವಾಗ ಎಲ್ಲರನ್ನೂ ಆಳುವವನು, ಎಲ್ಲರನ್ನೂ ಕಂಟ್ರೋಲಲ್ಲಿ ಇಟ್ಕೊಂಡವನು ಅಂತ. ಕಂಟ್ರೋಲಲ್ಲಿ ಇಟ್ಕೊಂಡವನು ಅಂದ ತಕ್ಷಣ ಇಡೀ ಜಗತ್ತನ್ನು ಯಾರು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾವನು ಅಂದ ತಕ್ಷಣ ನಾವು ಕಲ್ಪಿತವಾದಕ್ಕೆ ಹೋಗ್ತೀವಿ. ಎಲ್ಲೋ ಇರ್ಬೋದು, ಹೇಗೋ ಇರ್ಬೋದು ಅಂತ. ಅಲ್ಲ, ಅಕಲ್ಪಿತನಾದ ಈಶ್ವರ. ಕಲ್ಪನೆ ಮಾಡಬೇಡ ಅವನ್ನ, ನಮ್ಮ ಸ್ವರೂಪವೇ ಅವನು. ಅವನೆಂತ ಕಲ್ಪನೆ ಮಾಡೋದು ನೀನು? ಇಂದ ಕಲ್ಪಿತನಲ್ಲದ ಸರ್ವವ್ಯಾಪಕನಾದ ಈಶ್ವರ ಯಾರಿದಾನೋ ಅವನು ಸರ್ವಗತಃ, ಸರ್ವವ್ಯಾಪಕನಾಗಿದ್ದಾನೆ. ಸ್ವತಂತ್ರ, ಇನ್ನೊಂದಕ್ಕೆ ಅಧೀರವಾಗಿಲ್ಲ. ಪರಮ ಅನ್ನೋದರಲ್ಲಿ ಸರ್ವಗತ ಅಂತಲೂ ಇದೆ, ಈಶ್ವರ ಅನ್ನೋದ್ರಲ್ಲಿ ಸ್ವತಂತ್ರ ಅಂತಿದೆ. ಈಶ್ವರ ಅಂತ ಹೇಳಿದ್ದು ಇನ್ನೊಬ್ಬನಿಗೆ ಅಧೀನನಲ್ಲ ಅಂತ ಹೇಳೋಕ್ಕೆ. ಅವನು ಯಾರಕ್ಕೂ ಅಧೀನ ಅಲ್ಲ. ಯಾಕೆ? ಅವನ ಅಧೀನತೆಯಲ್ಲಿ ಪ್ರಪಂಚದ ತೋರಿಕೆ. ಅವನನ್ನೇ ನಾವು ಪ್ರಪಂಚವಾಗಿ ತಿಳ್ಕೊತಾ ಇರೋದು. ಅವನಿನ್ಯಾರಿಗೆ ಅಧೀನವಾಗಿರ್ತಾನೆ? ಆದ್ದರಿಂದ ಅವನು ಏಕನು. ಏಕನು ಅಂದರೆ ಅವನಿಗಿಂತ, ನಾನು ನಿನ್ನೆ ಹೇಳಿದ್ನಲ್ಲ, ಸೂರ್ಯ ಒಂದು ಚಂದ್ರ ಒಂದು ಅನ್ನೋ ಥರ ಒಂದು ಅಲ್ಲ ಅವನು. ಯಾಕೆ? ಅವನಿಗೆ ಸಮಾನನಾದವರು, ಅವನಿಗಿಂತ ಹೆಚ್ಚಿನಾಗಿರೋರು, ಕಡಿಮೆಯಾಗಿರೋರು ಯಾರೂ ಇಲ್ಲ. ಪರಮಾತ್ಮನಿಗಿಂತ ಬೇರೆಯಾಗಿ ಇನ್ನೊಂದು ಇದ್ದಿದ್ದರೆ ಆಗ ಅವನನ್ನು ಒಂದು ಅಂತ ಹೇಳೋದು ಅಪೇಕ್ಷಿಕವಾದ ಒಂದಾಗ್ತಿತ್ತು. ಈ ರೀತಿಯಾದ ಗುಣಲಕ್ಷಣವುಳ್ಳವನು ಒಬ್ಬನೇ ಅಂತ. ಪರಮಾತ್ಮನನ್ನು ನಾವು ಗುಣಲಕ್ಷಣಗಳಿಂದ ಒಬ್ಬನೇ ಅಂತ ಇಲ್ಲ, ಅವನಿಗಿಂತ ಬೇರೆಯಾಗಿ ಮತ್ತೊಂದಾದದ್ದು ಇಲ್ಲವೇ ಇಲ್ಲ ಅನ್ನೋ ಅರ್ಥದಲ್ಲಿ ಅವನು ಒಬ್ಬನೇ ಆಗಿದ್ದಾನೆ. ಅವನು ವಶಿ. ಸರ್ವಂ ಹಿ ಅಸ್ಯ ಜಗತ್ ವಶೇ ವರ್ತತೆ. ಯಾರು ಸರ್ವಗತನಾಗಿದ್ದಾನೋ,
ಸ್ವತಂತ್ರನಾಗಿದ್ದಾನೋ, ಯಾವುದಕ್ಕೂ ಅಧೀನನಾಗಿಲ್ವೋ, ಅವನು ತನ್ನ ಚೈತನ್ಯ ರೂಪದಿಂದಲೇ ಇರಬೇಕು. ಯಾವುದು ಸರ್ವಗತವಾಗಿದೆ, ಸ್ವತಂತ್ರವಾಗಿದೆಯೋ ಅದು ಜಡವಾದ ಪದಾರ್ಥವಾಗಕ್ಕೆ ಸಾಧ್ಯವೇ ಇಲ್ಲ. ಅದು ಸರ್ವಗತವೂ ಆಗಿದೆ, ಚೈತನ್ಯ ರೂಪವೂ ಆಗಿದೆ ಅಂತ ಆದಮೇಲೆ ಅದನ್ನೇ ನಾವು ಜಗತ್ತಾಗಿ ನೋಡ್ತಾ ಇರುವಾಗ, ಈಶ್ವರ ಅಂತ ಹಿಂದೆನೇ ಹೇಳಿದ್ದೀವಿ ಒಡೆಯ ಅನ್ನೋ ಅರ್ಥದಲ್ಲಿ, ಮತ್ತು ಈಗ ಅವನೇ ಎಲ್ಲವನ್ನು ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ ಅಂತ. ಲೌಕಿಕವಾದ ಈಶ್ವರರುಗಳು ಬೇಕಾದಷ್ಟು ಜನ ಇದ್ದಾರೆ, ಆದರೆ ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ನಾವು ಅವ್ರ ಅಧೀನವಾಗೇ ಏನಿರಲ್ಲ. ಇಲ್ಲಿ ಯಾರೋ ಒಬ್ಬ ಮುಖ್ಯಮಂತ್ರಿ ಇದ್ದಾನೆ, ಆ ಮುಖ್ಯಮಂತ್ರಿ ಇಲ್ಲಿಗೆ ಒಡೆಯನೇ ಪಾಪ, ಆದರೆ ಎಲ್ಲರೂ ಅವನ ಕಂಟ್ರೋಲಲ್ಲೇನಿಲ್ಲ. ಯಾಕೆ ಅಂದರೆ ಅವನು ಅವಯವಗಳುಳ್ಳವನು, ಅವನು ಒಂದು ಪರಿಚ್ಛಿನ್ನವಾದ ಜಾಗದಲ್ಲಿರ್ತಾನೆ. ಅವನು ಎಲ್ಲ ಜಾಗವನ್ನು ಒಟ್ಟಿಗೆ ನೋಡುವಂಥ ಶಕ್ತಿ ಅವನಿಗಿಲ್ಲ. ಇಡೀ ಕರ್ನಾಟಕವನ್ನು ಒಟ್ಟಿಗೆ ನೋಡೋಕ್ಕಾಗತ್ತಾ ಅವನಿಗೆ? ಒಟ್ಟಿಗೆ ಅದರ ಎಲ್ಲ ವಿಚಾರವನ್ನು ತಿಳ್ಕೊಳಕ್ಕಾಗತ್ತಾ? ಹಾಗಾದ್ರಿಂದ ನಾವುಗಳು ಅವನ ಅಧೀನವಾಗಿದ್ದರೂ ಕೂಡ ಅವನ ಈಶ್ವರತ್ವ ಪರತಂತ್ರ ಈಶ್ವರತ್ವ, ಸಂಪೂರ್ಣವಾದ ಈಶ್ವರತ್ವ ಅಲ್ಲ. ಅವನು ಅಧೀನನೇ, ಅವನು ಇನ್ನೊಬ್ರಿಗೆ ಅಧೀನವಾಗಿದ್ದಾನೆ. ಇವನ ಈಶ್ವರತ್ವ ಅಲ್ಟಿಮೇಟ್ ಈಶ್ವರತ್ವವೂ ಅಲ್ಲ ಇವನು. ಆದರೆ ಯಾರು ಸರ್ವಗತನಾಗಿದ್ದಾನೆ ಮತ್ತು ಸ್ವತಂತ್ರನಾಗಿದ್ದಾನೋ ಅವನು ಚೈತನ್ಯ ಸ್ವರೂಪನಾಗಿರೋದರಿಂದ ಅವನ ವಶದಲ್ಲಿ ಇಡೀ ಜಗತ್ತು ಯಾವಾಗಲೂ ಇದೆ. ಮಣ್ಣಿನ ವಶದಲ್ಲಿ ಗಡಿಗೆ ಕುಡಿಕೆಗಳು ಯಾವಾಗಲೂ ಇವೆ. ಹೇಳ್ಬೋದೋ ಹೇಳ್ಬಾರ್ದು? ಹೇಳ್ಬೋದು. ಯಾಕೆ? ಮಣ್ಣು ಅನ್ನೋದೊಂದು ಬಿಟ್ಟರೆ ಆ ಮಣ್ಣಿನ ತಿಳುವಳಿಕೆ ಅಂತ ಹೇಳಬೇಕೋ ಏನು ಹೇಳಬೇಕೋ, ಈಗ ಮಣ್ಣಿನ ತಿಳುವಳಿಕೆ ಅನ್ನೋದನ್ನು ಯಾವತ್ತೂ ಬಿಡೋಕ್ಕೆ ಆಗಲ್ಲ, ಗಡಿಗೆ ನೋಡೋವಾಗಲೆಲ್ಲ ಕಂಡೇ ಕಾಣುತ್ತೆ. ಆದರೆ ಮಣ್ಣು ಬಿಟ್ಟರೆ ಗಡಿಗೆ ಎಂಬುದು ಇರುವುದಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅದು ಆಗತ್ತೆ ಅಂತ ಅರ್ಥ ಅಲ್ಲ. ಈಗಲೂ ತೋರೋವಾಗಲೂ ಮಣ್ಣನ್ನು ನೀವು ಗಡಿಗೆ ಕುಡಿಕೆ ಅನ್ನೋ ಆಕಾರವನ್ನು ಬಿಟ್ಟು ಮಣ್ಣನ್ನೇ ಅರ್ಥ ಮಾಡ್ಕೊಳ್ಳಿ. ಎಲ್ಲದರಲ್ಲೂ ಒಂದು ಅಂತ ಯಾವುದಿದೆಯೋ ಅದನ್ನೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದೇ ಹೊರತು ಮಣ್ಣನ್ನು ಬಿಟ್ಟರೆ ಗಡಿಗೆ ಇರುವುದಿಲ್ಲ ಅಂತ ವಾಕ್ಯದಲ್ಲಿ ಮಣ್ಣು ಬಿಟ್ಟು ತೋರಿಸ್ರಪ್ಪ ಆಗಿರು, ನೀವು ಮಣ್ಣು ತೆಗೀರಪ್ಪ ನಾವು ಗಡಿಗೆ ತೋರಿಸ್ತೀವಿ ಅಂತ ಯಾರು ಹಠ ಮಾಡಿದರೆ ಅದು ಮಾಡೋಕ್ಕಾಗಲ್ಲ. ಅದು ಆಗೋಲ್ಲ ಅನ್ನೋ ಅರ್ಥದಲ್ಲೇ ನಾವು ಹೇಳ್ತಾ ಇರೋದು. ಪರಮಾತ್ಮನನ್ನು ಬಿಡಿಸಿದರೆ ಪ್ರಪಂಚವನ್ನು ತೋರ್ಸೋಕ್ಕಾಗಲ್ಲ ಅಂತ ನಾವು ಅಂದರೆ, ನೀವು ಬಿಡಿಸ್ರಪ್ಪ ಪರಮಾತ್ಮನ, ನಾವು ಜಗತ್ತನ್ನು ಆಮೇಲೆ ತೋರಿಸ್ತೀವಿ ಬೇರೆಯಾಗಿ. ಆಗಲ್ಲ ಅನ್ನೋ ಅರ್ಥದಲ್ಲೇ ನಾವು ಹೇಳ್ತಾ ಇರೋದು. ಯಾಕೆ ಅಂದರೆ ಅದನ್ನೇ ಅದು ಅಂತ ಕಲ್ಪನೆ ಮಾಡಿರೋದು, ಹಗ್ಗವನ್ನೇ ಹಾವು ಕಲ್ಪನೆ ಮಾಡಿರೋದು, ಪರಮಾತ್ಮನನ್ನೇ ಪ್ರಪಂಚವಾಗಿ ನೋಡ್ತಾ ಇರೋದೇ ಹೊರತು ನಿಜವಾಗಿ ಇದು ಎರಡು ಅಲ್ಲವೇ ಅಲ್ಲ. ಹಾಗಿರೋವಾಗ ಅದು ಬೇರೆಯಾಗಿ ಹಾಗೆ ಸೇರೋಕ್ಕೆ ಸಾಧ್ಯ? ಆದ್ದರಿಂದ ಯಾವಾಗಲೂ ಅದರ ವಶದಲ್ಲಿಯೇ ಈ ಜಗತ್ತು ಇದ್ದುಕೊಂಡಿದೆ. ವಶದಲ್ಲಿ ಇದ್ದುಕೊಂಡಿದೆ ಅನ್ನೋದ್ರಲ್ಲಿ ಅನೇಕ ತಪ್ಪರ್ಥ ಬರುತ್ತೆ. ವಶ ಪಡಿಸ್ಕೊಳ್ಳೋನವನು, ವಶದಲ್ಲಿರುವ ಜಗತ್ತೊಂದು, ಈ ವಶದಲ್ಲಿರುವ ಜಗತ್ತು ಅವನಲ್ಲಿರಬೇಕು ಅಂದರೆ ಅವನು ಪರಿಚ್ಛಿನ್ನನಾಗಿರಬೇಕು. ಹೀಗೆ ಅನೇಕ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಯಾಕೆ ಅಂದರೆ ನಾವು ತತ್ವವನ್ನು ನಿರ್ದೇಶ ಮಾಡೋದಕ್ಕೆ ಗುರುತಿಸೋಕ್ಕೆ ಹೇಳ್ತಾ ಇರೋದೇ ವಾಕ್ಯವೇ ಹೊರತು ತತ್ವವನ್ನು ಇದ್ದದ್ದನ್ನು ಇದ್ದಂತ ತಿಳ್ಕೊಳ್ಳೋದಕ್ಕೆ ನಾವು ಲೋಕದಲ್ಲಿ ಅನೇಕ ರೀತಿಯ ವ್ಯವಹಾರ ಮಾಡ್ತಾ ಇರ್ತೀವಿ. ಆ ಎಲ್ಲ ವ್ಯವಹಾರಗಳ ಕಡೆಯಿಂದಲೂ ತತ್ವವನ್ನು ಗುರುತಿಸ್ಬೇಕು. ನಾವು ಸ್ವಾಮಿ ಭೃತ್ಯ ನ್ಯಾಯವನ್ನು ನೋಡ್ತೀವಿ. ಪ್ರಪಂಚದಲ್ಲಿ ಒಬ್ಬ ಒಡೆಯ, ಒಬ್ಬ ದಣಿ, ಒಬ್ಬ ಅಪ್ಪ ಅಮ್ಮ, ಮಕ್ಕಳು, ಅಣ್ಣ ತಮ್ಮಂದರು, ಸ್ನೇಹಿತರು ಅಲ್ವಾ, ಸಂಬಂಧಗಳಿಂದ ನೋಡ್ತೀವಿ. ಆಮೇಲೆ ನಾನು ನೋಡೋನು ಅದು ನೋಡಿಸ್ಕೊಳ್ಳೋದು, ಇದು ಹುಟ್ಟಿರೋದು ಇದು ಹುಟ್ಟಿಗೆ ಕಾರಣವಾದದ್ದು, ಹೀಗೆ ತಾನೇ ಪ್ರಪಂಚವನ್ನು ನೋಡೋದು. ಅದನ್ನೇ ಇದರಲ್ಲಿ ಅಂಥದ್ದು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಇದು ಬರುತ್ತೆ, ಸ್ವಸ್ವಾಮಿ ಸಂಬಂಧತಃ ಅಂತ. ಪ್ರಪಂಚವನ್ನು ನಾವು ಎಷ್ಟು ಭಾವನಾ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ, ಹೀಗೆ ಯಾವುದೋ ಒಂದು ಸಂಬಂಧಪಡಿಸೇ ನೋಡ್ತಾ ಇರ್ತೀವಿ. ಹೀಗೆ ಎಲ್ಲ ಸಂಬಂಧಗಳಿಂದಲೂ ಆ ತತ್ವವನ್ನು ತಿಳಿಸ್ಬೇಕು. ಅದಕ್ಕೆ ಇಷ್ಟು ಸಲ ಹೇಳೋದು, ನೀವು ಯಾವುದೋ ಒಂದನ್ನು ಬಿಟ್ರಿ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ರೀತಿಯಲ್ಲಿ ಹೇಳೋದನ್ನು ಬಿಟ್ಟು ಅಲ್ಲೇ ತಪ್ಪು ತಿಳ್ಕೊತಾನೆ. ಮನುಷ್ಯನಿಗೆ ಇಷ್ಟು ಸಲ ಹೇಳಿದ್ದೀವಲ್ಲ ಸರಿಯಾಗಿ ಅಂದರೆ ಅದು ಲೆಕ್ಕ ಬರಲ್ಲ, ಆ ಜಾಗದಲ್ಲಿ ಹೇಳಿಲ್ವಲ್ಲ ಅನಿಸುತ್ತೆ. ಆದ್ದರಿಂದ ಎಲ್ಲ ಪ್ರಕಾರವಾಗಿಯೂ ನಾನು ತತ್ವವನ್ನು ಯಾವ ರೀತಿಯಾಗಿ ತಪ್ಪು ತಿಳ್ಕೊಂಡಿದ್ದೀವೋ ಆ ಎಲ್ಲವನ್ನೂ ವಾಪಸ್ ಮಾಡಬೇಕೀಗ. ಅದಕ್ಕೆ ಅಷ್ಟೊಂದು ಪ್ರಕಾರಗಳು. ಯಾರಿಗೆ ಒಂದೇ ಒಂದರಲ್ಲಿ ತತ್ವ ಗೊತ್ತಾಗ್ಬಿಡುತ್ತೋ ಅವ್ರಿಗೆ ಎಲ್ಲವನ್ನೂ ಹೇಳಬೇಕಾಗಿಲ್ಲ. ಇದೊಂದು ಮಾರ್ಗವೇ ಹೊರತು
ನೀನು ಎಲ್ಲವನ್ನೂ ತಿಳ್ಕೊಂಡ ಮೇಲೆ ನಿಂಗೆ ತತ್ವ ಗೊತ್ತಾಗುತ್ತೆ ಅಂತೇನು ಹೇಳ್ತಾ ಇಲ್ಲ ನಾವು. ಆದರೆ ಏನು ಮಾಡೋದು, ನಮ್ಮ ಬುದ್ಧಿ ಅದೇ ಚಿಂತನೆಯಲ್ಲಿ ಇರಬೇಕು. ಮತ್ತೆ ಮತ್ತೆ ಬೇರೆ ಬೇರೆ ಏನೋ ಒಂದು ತಪ್ಪು ತಿಳುವಳಿಕೆ ಬರ್ತಾನೆ ಇರುತ್ತೆ. ಆ ಯಾವ ರೀತಿಯಾಗಿ ಬುದ್ಧಿ ತನ್ನನ್ನು ಮಾರ್ಪಡಿಸಿಕೊಂಡರೋ ಅದನ್ನು ವಾಪಸ್ಸು ತತ್ವದಲ್ಲೇ ನೆಲೆ ನಿಲ್ಲಿಸಬೇಕು. ಅದನ್ನು ಹೇಳ್ತಾ ಇದ್ದಾರೆ. ವಶಿ ಅಂದರೆ ಇಡೀ ಜಗತ್ತು ಈತನ ವಶದಲ್ಲಿಯೇ ಯಾವಾಗಲೂ ಇರುತ್ತೆ. ಈತನ ವಶದಲ್ಲಿರುತ್ತೆ ಅಂದರೆ ಯಾವ ಅರ್ಥದಲ್ಲಿ? ಕುತಃ, ಯಾಕೆ ಹಾಗೆ ಹೇಳ್ತಾ ಇದ್ದೀರಿ ಈತನ ವಶದಲ್ಲಿರುತ್ತೆ ಅಂತ ಅಂದರೆ ಸರ್ವಭೂತಾಂತರಾತ್ಮ. ಈತನು ಎಲ್ಲ ಭೂತಗಳ ಅಂತರಾತ್ಮ, ಅಂತರ್ಯಾಮಿ. ಈಗ ಕಂಟ್ರೋಲ್ ಮಾಡೋದು ಅನ್ನೋದು ಹೊರಗಿನಿಂದ ಕಂಟ್ರೋಲ್ ಮಾಡೋದು ಒಂದಾದರೂ ಒಳಗಿನಿಂದ ಕಂಟ್ರೋಲ್ ಮಾಡೋದು ಒಂದಿರುತ್ತೆ. ಈಗ ಮನಸ್ಸು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾ ಇದೆಯಲ್ಲಪ್ಪ, ಎಲ್ಲ ಹೊರಗಡೆ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇದೆಯಾ? ಅದರ ತಿರುಳಾಗಿದ್ಕೊಂಡು ಒಳಗಡೆ ಎನ್ನುವಾಗಲೂ ಈ ಒಂದು ಅದರ ಒಳಗೆ ಒಂದು ಅರ್ಥದಲ್ಲ ಅಲ್ಲ, ಅದರ ತಿರುಳದು ಅದೇ ಅದು. ಇದರ ಸೂಕ್ಷ್ಮಕ್ಕೂ ದೇಹದ ಅತ್ಯಂತ ಸೂಕ್ಷ್ಮ ಭಾಗಗಳು ಇಂದ್ರಿಯಗಳು, ಅದರ ಸೂಕ್ಷ್ಮ ಭಾಗ ಮನಸ್ಸು, ಅದರ ಸೂಕ್ಷ್ಮ ಭಾಗ ಬುದ್ಧಿ, ಅದೇ ಇನ್ನೂ ಸೂಕ್ಷ್ಮವಾಗಿ ಸರ್ವವ್ಯಾಪಕವಾಗಿರೋದೇ ತತ್ವ. ಅದರಿಂದ ನಾವು ದೇಹಾದಿಗಳನ್ನು ಬಿಟ್ಟು ಪರಮಾತ್ಮನ ತಿಳ್ಕೋಬೇಕು ಅಂತ ಒಂದು ಶಬ್ದ ಉಪಯೋಗಿಸಿದಾಗಲೂ ಅಲ್ಲೂ ತಪ್ಪು ತಿಳ್ಕೊಬಾರ್ದು. ಇದನ್ನು ಬಿಟ್ಟು ಎಲ್ಲೋ ಇದೆ ಅದು ಅಂತ. ಬುದ್ಧಿ ಯಾವ ಪ್ರಕಾರದಿಂದ ತಪ್ಪು ತಿಳ್ಕೋಬೇಕು ಅಂತಲೇ ಯೋಚನೆ ಮಾಡ್ತಾ ಇರುತ್ತೆ. ಇವ್ರು ಹೇಳೋದನ್ನು ಯಾವ ರೀತಿ ತಪ್ಪು ತಿಳ್ಕೊಳ್ಳಿ ನಾನು ಅಂತ ಬುದ್ಧಿ ಕಲಿಸಿರೋದು ಎತ್ತಾನೆ. ನಾವು ಸಣ್ಣದ್ರಿಂದಲೂ ನಾವು ಯಾವುದಾದ್ರೂ ಒಂದು ವಾಕ್ಯವನ್ನು ಉಲ್ಟಾ ಅರ್ಥ ಮಾಡ್ಕೊಂಡೇ ಯೋಚನೆ ಮಾಡಿದ್ವಿ. ಅದ್ಯಾಕೆ ಹಾಗೆ, ಇದ್ಯಾಕೆ ಹಾಗೆ ಅಂತ. ಹಾಗೆ ಅರ್ಥ ಮಾಡಿಸಿ ಈಗ ಯಾವ ವಿಚಾರವನ್ನು ಹೇಳಿದಾಗಲೂ ಅದ್ಯಾಕೆ ಹಾಗೆ, ಹೀಗೆ ಯಾಕೆ ಒಪ್ಕೋಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಎಲ್ಲ ಪ್ರಕಾರದಲ್ಲೂ ಉತ್ತರ ಹೇಳ್ಬಿಡ್ತಾರೆ. ಯತಃ ಏಕಮೇವ ಸದೇಕರಸಂ ಆತ್ಮಾನಂ ವಿಶುದ್ಧ ವಿಜ್ಞಾನ ಘನರೂಪಂ ನಾಮರೂಪಾದಿ ಅಶುದ್ಧ ಉಪಾಧಿ ಭೇದವಶೇನ ಬಹುಧಾ ಅನೇಕ ಪ್ರಕಾರೇಣ ಯಃ ಕರೋತಿ ಸ್ವಾತ್ಮಸತ್ತಾ ಮಾತ್ರೇಣ ಅಚಿಂತ್ಯ ಶಕ್ತಿತ್ವ. ಯತಃ ಯಾಕಪ್ಪ ಅಂದರೆ ಆ ತತ್ವ ಒಂದೇ ಒಂದಿರೋದು, ಏಕಮೇವ. ಆಮೇಲೆ ಸತ್, ಸನ್ಮಾತ್ರ ರೂಪ, ಚಿನ್ಮಾತ್ರ ರೂಪ, ಅದರ ಸ್ವರೂಪವೇ ಇರುವಿಕೆ, ಅದರ ಸ್ವರೂಪವೇ ಅರಿವು. ಅರಿವನ್ನು ಪರಮಾತ್ಮನು ಎಲ್ಲವನ್ನು ಅರಿಯುತ್ತಾನೆ ಅಂದರೆ ಕ್ರಿಯೆ ಮಾಡೋನಲ್ಲ. ಕಣ್ಣು ಅರಿಯುತ್ತದೆ, ಕಣ್ಣು ನೋಡುತ್ತದೆ ಹೇಳಬಹುದು. ಯಾಕೆ? ನೋಡದೇ ಇರೋದು ಇದೆ. ಕ್ರಿಯೆ ಅನ್ನೋದು ಯಾವಾಗ ಹೊಂದುತ್ತೆ ಅಂದರೆ ಅದನ್ನು ಮಾಡದೇ ಇರೋಕ್ಕೆ ಸಾಧ್ಯವಾದಾಗಲೂ ಅದು ಕ್ರಿಯೆ ಹೊಂದುತ್ತೆ. ಕಣ್ಣು ನೋಡುತ್ತದೆ, ನೋಡುವುದಿಲ್ಲ. ಆದ್ದರಿಂದ ಕಣ್ಣು ನೋಡುತ್ತದೆ ಹೇಳ್ಬೋದು, ಸೂರ್ಯ ಬೆಳಗುತ್ತಾನೆ ಹೇಳಬಾರ್ದು. ಬೆಳಗದೇ ಇರೋ ಕಾಲವೇ ಇಲ್ಲ. ಬೆಳಗದೇ ಇರೋದಕ್ಕೆ ನಾವು ಸೂರ್ಯ ಅಂತಲೂ ಹೇಳಲ್ಲ ಅಲ್ವಾ? ಹಾಗೆ ಆತ್ಮನು ಇರುವೇ ಅವನ ಸ್ವರೂಪ, ಅರಿವೇ ಅವನ ರೂಪ. ಕೇವಲ ಅರಿವು. ಕೇವಲ ಅರಿವನ್ನು ಹೇಗೆ ತಿಳ್ಕೊಳ್ಳೋದು? ಅರಿವಾಗಿ ತಿಳ್ಕೊಬೇಕೇ ಹೊರತು ಬೇರೆದಾಗಿ ತಿಳ್ಕೊಳಕ್ಕಾಗಲ್ಲ. ನೀವು ಅರಿವನ್ನು ಅರಿಯುವುದಕ್ಕೆ ಇನ್ನೊಂದು ಅರಿವು ಅಂತಿಲ್ಲ. ಅವನನ್ನು ಬಿಟ್ಟರೆ ಬೇರೆ ಅರಿವು ಅನ್ನೋದೇ ಅರ್ಥವೇ ಇಲ್ಲ. ಅವನೇ ಅರಿವಿನ ರೂಪ ಅನ್ನೋದನ್ನು ಹಾಗೆ ಅರ್ಥ ಮಾಡ್ಕೋಬೇಕು. ನಾನು ಅವತ್ತು ಹೇಳಿದ್ನಲ್ಲ, ಇದೆಲ್ಲ ಉಪದೇಶ ವಾಕ್ಯಗಳೇ ಹೊರತು ಅಸಾಮರ್ಥ್ಯತೆಯನ್ನು ಹೇಳ್ತಾ ಇರುವಂಥ ವಾಕ್ಯಗಳಲ್ಲ. ಆಕಾಶವನ್ನು ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಮೂಸಕ್ಕಾಗಲ್ಲ. ಆಕಾಶಕ್ಕೆ ರುಚಿ ಇಲ್ಲ, ಆಕಾಶ ಎಲ್ಲೂ ಕೊನೆಯೇ ಇಲ್ಲ. ಅದಕ್ಕೆ ಏನು ಹೀಗೆ ಹೇಳಿದರೆ ಅದರ ಅಸಾಮರ್ಥ್ಯತೆಯನ್ನು ಪ್ರಯೋಜನ ಇಲ್ಲದೆ ಇರೋದು ಅಂತ ಹೇಳ್ತಾ ಇದ್ದೀವ? ಆಕಾಶ ಹೀಗಿದೆ ಅನ್ನೋದನ್ನು ಹಾಗೆ ಅರ್ಥ ಮಾಡ್ಕೊಳ್ಳಿ ಅಂತ ಅದೊಂದು ಉಪದೇಶ ವಾಕ್ಯವ. ಹಾಗೇನೆ ಆತ್ಮನು ಕೇವಲ ಅರಿವಿನ ರೂಪ, ಕೇವಲ ಇರವಿನ ರೂಪ ಅಂದರೆ ಅವನನ್ನು ಹಾಗೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಅವನನ್ನು ಅರಿಯೋದು ಹೇಗೆ ಅಂತ ಮತ್ತೆ ಕೇಳಬೇಡ. ಅರಿವಿನ ರೂಪವನ್ನು ಅರಿಯೋದು ಹೇಗೆ ಅಂದರೆ ಯಾವುದು ಬೆಳಗ್ತಾ ಇದೆಯೋ ಅದು ಸೂರ್ಯ. ಅದನ್ನು ಯಾರು ಬೆಳಗೋದು? ಅದಕ್ಕೆ ಟಾರ್ಚ್ ಬೇಕಾ? ಇಲ್ಲ. ಸೂರ್ಯನ ಯಾರಾದರೂ ಕೇಳ್ತಾರಾ? ಸೂರ್ಯನನ್ನು ಯಾವುದರಿಂದ ಅರಿಯುವುದು, ಯಾವುದರಿಂದ ನೋಡುವುದು ಅಂದರೆ ಸೂರ್ಯ ತನ್ನ ಸ್ವರೂಪವನ್ನು ತಾನು ಇರೋದ್ರಿಂದಲೇ ಬೆಳಕು ತೋರಿಸ್ತಾನೆ. ದೀಪವನ್ನು ಬೆಳಗೋದಕ್ಕೆ ಇನ್ನೊಂದು ದೀಪ ಬೇಕಾಗಿಲ್ಲಪ್ಪ. ಸಣ್ಣ ದೀಪವನ್ನು ದೊಡ್ಡ ದೀಪ ಬೆಳಗುತ್ತೋ ಇಲ್ವೋ? ಸಣ್ಣ ದೀಪ ದೊಡ್ಡ ದೀಪ ನಮ್ಮ ಕಲ್ಪನೆಯೇ ಹೊರತು ದೀಪದಲ್ಲಿ ಯಾವ ವ್ಯತ್ಯಾಸಪ್ಪ?
ಅಗ್ನಿ ತತ್ವದಲ್ಲಿ ಯಾವ್ದಾದ್ರು ವ್ಯತ್ಯಾಸ ಇದೆಯೋ? ಸಣ್ಣ ದೀಪ ದೊಡ್ಡ ದೀಪವನ್ನು ಬೆಳಗತ್ತೆ. ಹಾಗೆ ಯತಃ ಯಾಕಪ್ಪ ಅಂದರೆ ಈ ತತ್ವವು ಒಂದೇ ಒಂದು ಸತ್ಸ್ವರೂಪ ಏಕರಸ, ಇದು ಒಂದೇ ಒಂದು ರಸವುಳ್ಳದ್ದು ಅಂತ. ಯಾವುದು ಇದರ ರಸ? ವಿಶುದ್ಧ ವಿಜ್ಞಾನ ಘನರೂಪ. ಕೇವಲ ಅರಿವೆಂಬುದೇ ಅದರ ರೂಪ. ಅರಿವನ್ನು ಬಿಟ್ಟು, ಈಗ ಉಪ್ಪಿನ ಹರಳಿನಲ್ಲಿ ಹೇಗೆ ಎಲ್ಲ ಕಡೆಯಲ್ಲೂ ಉಪ್ಪೇನೋ ಅದನ್ನೇ ಉಪ್ಪಿನ ಗಟ್ಟಿ ಅಂತೀವೋ. ಈಗ ಉಪ್ಪು ಅಂತ ಒಂದು, ಅದರ ಗಟ್ಟಿ ಅಂತ ಇನ್ನೊಂದು, ಹೀಗೆ ಎರಡಿದೆಯಾ? ಉಪ್ಪನ್ನೇ ಉಪ್ಪಿನ ಗಟ್ಟಿ ಅಂತ ಹೇಗೆ ಹೇಳ್ತೀವೋ ಹಾಗೆ ಯಾವುದು ಶುದ್ಧವಾದ ಕೇವಲ ವಿಜ್ಞಾನ ಘನರೂಪವಾಗಿದೆಯೋ, ಶುದ್ಧವಾದ ವಿಜ್ಞಾನ ಘನರೂಪ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಬುದ್ಧಿವೃತ್ತಿಯ ಅರಿವುಗಳಲ್ಲ ಅಂತ. ಬುದ್ಧಿಯಲ್ಲಿ ತೋರುವ ವೃತ್ತಿರೂಪವಾದ ಅರಿವು ವಸ್ತುವನ್ನು ಆಧರಿಸಿ ವಿಷಯವನ್ನು ಆಧರಿಸಿ ತೋರೋದ್ರಿಂದ ಅದು ಹೇಗಿದೆಯೋ ಹಾಗೆ ಬೆಳಗುತ್ತೆ. ಹಾಗಾಗಿ ಬುದ್ಧಿಯಲ್ಲಿ ತೋರುವಂಥದ್ದು ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಬೇಕು, ಇದು ಬೇಡ, ಹೀಗೆ ಬರುತ್ತೆ. ಆದರೆ ಯಾವುದು ಕೇವಲ ಅರಿವು, ನಿದ್ರೆಯಲ್ಲಿ ತನಿನಿದ್ರೆಯಲ್ಲಿ ನಾವು ಅನುಭವಿಸಿದಂಥ ಅನುಭವ ಇದೆಯಲ್ಲ, ಆ ಅರಿವು ಯಾವ ವಿಷಯವನ್ನು ಬೆಳಗಿ ಬರ್ತಾ ಇರೋ ವೃತ್ತಿಯಲ್ಲ, ಬುದ್ಧಿಯಲ್ಲಾಗ್ತಾ ಇರೋ ವೃತ್ತಿಯಲ್ಲ ಅದು. ಹಾಗಾಗಿ ಅದು ಕೇವಲ ವಿಜ್ಞಾನ, ಅತ್ಯಂತ ಶುದ್ಧವಾದ ವಿಜ್ಞಾನ. ಜ್ಞಾನದಲ್ಲಿ ಯದ್ಯಪಿ ಶುದ್ಧಾಶುದ್ಧತೆ ಅನ್ನೋದು ಇಲ್ಲ, ಆದರೆ ಬುದ್ಧಿವೃತ್ತಿಗಳನ್ನು ನಾವು ಜ್ಞಾನ ಅಂತ ಹೇಳ್ತೀವಲ್ಲ, ಈ ಜ್ಞಾನ ಆಯಿತು, ಈ ಜ್ಞಾನ ಹೋಯಿತು ಅಂತೀವಿ. ಜ್ಞಾನ ಹೋಯಿತು ಅಂತ ಯಾವ್ದು ಇಟ್ಕೊಂಡು ಹೇಳ್ತಾ ಇದ್ದೀವಿ? ಬುದ್ಧಿವೃತ್ತಿಗಳನ್ನು ಇಟ್ಕೊಂಡು ಹೇಳ್ತಾ ಇದ್ದೀವಿ. ಆದ್ದರಿಂದ ಅದು ಅಶುದ್ಧ. ಯಾವ್ದು ಬಂತು ಹೋಯ್ತು ಆಗುತ್ತೋ ಅದು ಅಶುದ್ಧ ತಾನೆ. ಯಾವ್ದು ಬಂತು ಹೋಯ್ತು ಆಗುತ್ತೋ ಅದು ಪರಿಚ್ಛಿನ್ನವಾಗಿರುತ್ತೆ, ಅದು ಇನ್ನೊಂದನ್ನು ಆಧರಿಸ್ಕೊಂಡಿರುತ್ತೆ, ಅದು ಶುದ್ಧವೇನೆ. ಆದರೆ ಯಾವುದು ಬುದ್ಧಿಯಲ್ಲಿ ವೃತ್ತಿಗಳು ಏಳ್ತು ವೃತ್ತಿಗಳು ಹೋಯ್ತು ಅಂತಲೋ, ತಾನು ಯಾವ ವೃತ್ತಿಗಳು ಬುದ್ಧಿಯಲ್ಲಿ ಹೇಳಲಿಲ್ಲ ಅಂದರೂ ಅಯ್ಯೋ ನನಗೆ ವೃತ್ತಿಗಳು ಹೇಳ್ತಾ ಇಲ್ವಲ್ಲ ಎಷ್ಟು ಬೇಜಾರಾಗಿದೆ ಅನ್ನೋದು ಅಂತಲೂ ಇಲ್ಲ ಅದಕ್ಕೆ. ಹಾಗೆ ಯಾವುದು ಅರಿವಿನ ರೂಪವಾಗಿದೆಯೋ, ಚಿನ್ಮಾತ್ರ ರೂಪವಾಗಿದೆಯೋ ಅಂಥ ಶುದ್ಧವಾದ ವಿಜ್ಞಾನ ಘನರೂಪವಾದ ಆತ್ಮನನ್ನು, ನಮ್ಮಗಳ ಸ್ವರೂಪವನ್ನು, ಆ ಸ್ವರೂಪವನ್ನು ಮುಂದೆ ಹೇಳ್ತಾರೆ ಏನು ಅಂತ. ಆತ್ಮನನ್ನಾಗಿ ನಮ್ಮ ಹೃದಯದಲ್ಲೇ ಇರುವುದು ಅಂತ ತಿಳ್ಕೋಬೇಕು ಅಂತ. ಈಗ ಈ ತತ್ವವೇ, ಆ ಒಬ್ಬ ಪರಮಾತ್ಮನೇ ತನ್ನನ್ನೇ ತಾನು ಈ ರೀತಿ ಮಾಡ್ಕೊಂಡಿದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ. ನಾಮರೂಪವೇ ಮೊದಲಾದ ಅಶುದ್ಧ ಉಪಾಧಿಗಳು ಅಂತ ಏನು ತೋರ್ತಾ ಇದೆ. ಯಾಕೆ ಅಶುದ್ಧ ಅಂತ ಹೇಳ್ತಾ ಇದ್ದೀವಿ? ಪರಿಚ್ಛಿನ್ನ, ಜಡ, ನಾಶವಾಗತ್ತೆ. ಈ ಕಾರಣದಿಂದಲೇ ಅಶುದ್ಧ. ಯಾವುದು ವಿಷಯವಾಗಿದೆಯೋ, ಯಾವುದು ಪರಿಚ್ಛಿನ್ನವಾಗಿದೆಯೋ, ದೇಶಕಾಲಗಳ ಒಳಗಿದೆಯೋ ಅವೆಲ್ಲವೂ ಅಶುದ್ಧವಾದದ್ದೇ. ಅಂದರೆ ನಾಮರೂಪವೇ ಮೊದಲಾದ ಅಶುದ್ಧವಾದ ಉಪಾಧಿಗಳ ಭೇದಕ್ಕೆ ವಶವಾಗಿ ಅಧೀನವಾಗಿ ತನ್ನನ್ನೇ ತಾನು ಯಾವಾತನು ಬಹುಪ್ರಕಾರವಾಗಿ ತೋರಿಸ್ಕೊಳ್ತಾ ಇದ್ದಾನೋ. ಈಗ ನೋಡಿ, ಇಲ್ಲೂ ಒಂದು ತಪ್ಪರ್ಥ ಬರುತ್ತೆ, ಹೇಳ್ತೀನಿ. ಮಾಡ್ಕೋತಾ ಇದ್ದಾನೋ, ಅವನು ಹ್ಯಾಂಗೆ ಮಾಡ್ಕೋತಾ ಇದ್ದಾನೆ ಅಂದರೆ, ಮಾಡ್ಕೋತಾ ಇದ್ದಾನೆ ಎನ್ನುವಾಗ ಅವನು ಕ್ರಿಯೆ ಮಾಡ್ತಾ ಇಲ್ಲ, ತಾನು ಇರುವಂತೆಯೇ ಇದ್ದು ತಾನು ಇರುವುದೇ ಮಾಡುವುದು. ಸೂರ್ಯನು ಇರುವುದೇ ಬೆಳಗುವುದು. ಹಾಗೆ ಆಕಾಶವು ಇರುವುದೇ ಎಲ್ಲಕ್ಕೂ ಅವಕಾಶ ಕೊಡುವುದು. ಆಕಾಶವು ಎಲ್ಲಕ್ಕೂ ಅವಕಾಶ ಕೊಡ್ತಾ ಇದೆ ಅಂದರೆ, ಈಗ ಮನೆ ಯಜಮಾನ ನಮ್ಮನೆ ಒಳಗೆ ಬನ್ನಿ ಅನ್ನೋ ಥರ ಆಕಾಶ ಬರ್ರಪ್ಪ ಬನ್ನಿ ಬನ್ನಿ ನಾನು ನಿಮಗೆ ಜಾಗ ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ? ಕೊಡದೇ ಇರೋದಕ್ಕೆ ಅದಕ್ಕೆ ಆಗತ್ತಾ? ಕೊಡದೇ ಇರೋದಕ್ಕೆ ಅದಕ್ಕೆ ಆದರೆ ಅವಾಗ ಆಕಾಶ ಶಬ್ದದ ಇದು ಹೋಯ್ತು, ಅದರ ಆಕಾಶದ ಆಕಾಶತ್ವ ಹೋಯ್ತು. ಆಕಾಶ ಅನ್ನೋ ಶಬ್ದ ಅದಕ್ಕೆ ಕೊಟ್ಟಿರೋದೇನೆ ಯಾವುದು ಯಾವಾಗಲೂ ಎಲ್ಲದಕ್ಕೂ ಅವಕಾಶ ಕೊಡುತ್ತೋ ಅದಕ್ಕೆ ಆಕಾಶ ಅಂತ ಹೆಸರು. ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಹಾಗೆ ಆಕಾಶ ಜಾಗ ಕೊಡ್ತಾ ಇದೆ ಅಂದರೆ ಹೇಗೆ ಇರೋದನ್ನೇ ಹೇಳ್ತಾ ಇದ್ದೀವೋ, ಹಾಗೆ ಯಾವಾತನು ತನ್ನ ಇರುವಿಕೆಯ ಮಾತ್ರದಿಂದಲೇ ತನ್ನನ್ನೇ ತಾನು ಉಪಾಧಿಗಳ ಭೇದಕ್ಕೆ ವಶವಾಗಿ ಅನೇಕ ಪ್ರಕಾರವಾಗಿ ತೋರಿಸ್ಕೋತಾ ಇದ್ದಾನೋ ಅಂತ. ಈ ಉಪಾಧಿಗಳ ಭೇದಕ್ಕೆ ವಶವಾಗಿ ಅಂದರೆ ಮೊದಲು ಉಪಾಧಿಗಳು ಅನ್ನೋದಿತ್ತು, ಆಮೇಲೆ ಅವನು ಅದಕ್ಕೆ ವಶವಾದ್ನ? ಅದೂ ತಪ್ಪು ತಿಳುವಳಿಕೆನೆ. ಈಗ ಕನಸು ಅನ್ನೋದು ಮೊದಲಿತ್ತು, ಆಮೇಲೆ ನಾನು ನನ್ನ ಚೈತನ್ಯ ರೂಪದಿಂದ ಹೋಗಿ ಎಲ್ಲವನ್ನು ಒಳಗೆ ಹೋಗಿ ಸೇರಿಕೊಂಡೆ, ನನ್ನನ್ನೇ ನಾನು ಬಹುಪ್ರಕಾರವಾಗಿ ನೋಡ್ತಾ ಇದ್ದೀನಿ. ಎಷ್ಟು ತಪ್ಪು ತಿಳುವಳಿಕೆ, ಅದೂ ಬರಬಾರ್ದು. ಅದನ್ನೇ ಆಚಾರ್ಯ ಸ್ವಾಮಿಗಳು ಇಲ್ಲಿ ಬರೀತಾರೆ ಟಿಪ್ಪಣಿ ಎಲ್ಲೋ, ಆ ಉಪಾಧಿಗಳು ಆ ಶಕ್ತಿಗಳು ಅವಿದ್ಯಾಕಲ್ಪಿತವೇ. ಸ್ವಾಮಿಗಳು ಎಲ್ಲೂ ಇದು ಮಾಡೋಕ್ಕೂ ಬಿಡಲ್ಲ. ಈ ಶಕ್ತಿಗಳು ಅವಿದ್ಯಾಕಲ್ಪಿತವೇ ಅಂತ ಅಚಿಂತ್ಯ ಶಕ್ತಿತ್ವ ಅಂತ ಬರೀತಾರಲ್ಲ. ತಾನು ಅಚಿಂತ್ಯ ಶಕ್ತಿವಂತನಾದ್ದರಿಂದ
ಪರಮಾತ್ಮನ ಶಕ್ತಿಯನ್ನು ಊಹೆ ಮಾಡೋಕ್ಕೂ ಯಾರಿಗೂ ಆಗಲ್ಲ. ಚಿಂತ್ಯವಾದ ಶಕ್ತಿಗಳು ಅಂದ್ರೇನು? ಯಾರ ಶಕ್ತಿಯನ್ನು ಊಹೆ ಮಾಡ್ಬೋದು ಅದು ಚಿಂತ್ಯವಾದ ಶಕ್ತಿಗಳು. ಯಾರ ಶಕ್ತಿಯನ್ನು ಊಹೆ ಮಾಡೋಕ್ಕಾಗಲ್ವೋ ಅವನು ಅಚಿಂತ್ಯವಾದ ಶಕ್ತಿಯುಳ್ಳವನು. ಪರಮಾತ್ಮನು ಯಾಕೆ ಅಚಿಂತ್ಯ ಶಕ್ತಿ? ಅವನ ಶಕ್ತಿ ಊಹೆ ಮಾಡ್ತಾರೆ. ಯಾಕೆ? ಅವನನ್ನೇ ಊಹೆ ಮಾಡ್ಕೋತಾನ? ಯಾರು ಊಹೆ ಮಾಡ್ತಾ ಇದ್ದಾನೋ ಅವನು ತನ್ನಂತಾನೇ ತನ್ನ ಬಗ್ಗೆನೇ ಏನೇನೋ ಕಲ್ಪನೆ ಮಾಡ್ಕೋಬೋದಾ? ಆ ಕಲ್ಪನೆ ಮಾಡ್ಕೊಂಡು ಮಾತ್ರಕ್ಕೆ ಅವನಿಗೆ ಅದಕ್ಕೆಲ್ಲ ಉತ್ತರ ಸಿಕ್ಬಿಡುತ್ತಾ? ಅದಕ್ಕೆ ಪ್ರಪಂಚದಲ್ಲಿ ತುಂಬ ವಿಷಯಕ್ಕೆ ಉತ್ತರ ಸಿಗಲ್ಲ. ಯಾರೋ ತುಂಬ ಪ್ರಶ್ನೆ ಕೇಳ್ತಾರೆ ಅಧ್ಯಾತ್ಮ ವಿಚಾರದಲ್ಲಿ, ಆದರೆ ಎಲ್ಲದಕ್ಕೂ ಇದಕ್ಕೇನೋ ಸರಿಯಾದ ಉತ್ತರ ಸಿಗಲಿಲ್ಲ ನನಗೆ ಅನಿಸುತ್ತೆ. ಸಿಗಲ್ಲ. ಯಾಕೆ? ಪ್ರಶ್ನೆ ಮಾಡ್ತಾ ಇರುವ ನೀವೇ ನಿಮ್ಮನ್ನೇ ಜಗದ್ರೂಪವಾಗಿ ನೋಡಿಕೊಂಡು ಅದರಲ್ಲಿ ಇದ್ಯಾಕೆ ಹೀಗೆ ಪ್ರಶ್ನೆ ಕೇಳಿದರೆ ಈ ಉತ್ತರ ಹೇಳಬೇಕಾಗಿರೋರು ಯಾರೋ? ಪ್ರಶ್ನೆ ಮಾಡಿದವನೇ ಉತ್ತರ ಹೇಳಬೇಕು. ಅವನೇ ಅದಕ್ಕೆ ಉತ್ತರ ಮಾಡಿದವನು ಉತ್ತರ ಹೇಳಬೇಕಾಗೂ ಇಲ್ಲ, ಅವನೇ ಉತ್ತರ. ಕನಸಿನಲ್ಲಿ ತೋರಿ ಬರುವಂತಹ ಎಲ್ಲ ರೀತಿಯ ಒಳ್ಳೆಯದಕ್ಕೂ ಎಲ್ಲ ರೀತಿಯ ಕೆಟ್ಟದಕ್ಕೂ ತಾನೇ ಉತ್ತರ. ನನ್ನನ್ನು ಬಿಟ್ಟು ನೀವು ಆ ಕೇವಲ ಚೈತನ್ಯ ಸ್ವರೂಪನಾದ ಸರ್ವವ್ಯಾಪಕದಾದ ನನ್ನನ್ನು ಬಿಟ್ಟು ನೀವು ಕನಸಿನಲ್ಲಿ ಬೇಕಾದಷ್ಟು ಪ್ರಶ್ನೆ ಕೇಳಿ, ಯಾವುದಕ್ಕೂ ಉತ್ತರ ಸಿಗಲ್ಲ. ಸಿಗಬಹುದು ಕೆಲವೊಂದಕ್ಕೆ ಸಿಗಲ್ಲ. ಆ ಸಿಕ್ಕಿಲ್ಲ ಅನ್ನೋದಕ್ಕೂ ನಾನು ಸಾಕ್ಷಿನೇ. ಹಾಗಾದ್ರಿಂದ ಇಡೀ ಕನಸಿಗೆ ಹೇಗೆ ನಾನು ಒಬ್ಬನೇ ಉತ್ತರವೋ ಹಾಗೆ ಇಡೀ ಪ್ರಪಂಚದ ತೋರಿಕೆಯೇ ನನ್ನಿಂದಲೇ ಆಗ್ತಾ ಇರೋದರಿಂದ, ನಾನೇ ನನ್ನನ್ನೇ ತಪ್ಪು ತಿಳ್ಕೊಂಡು ಹೀಗೆ ನೋಡ್ತಾ ಇರೋದ್ರಿಂದ ಇದಕ್ಕೆಲ್ಲ ಉತ್ತರ ನಾನೊಬ್ಬನೇ. ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂದರೆ, ನಾಮರೂಪವೆಂಬ ಅಶುದ್ಧಿಯ ಉಪಾಧಿಯ ಭೇದಗಳು ಇದೆ ಅನ್ಕೋತಾ ಇರೋದು ಒಂದು ತಪ್ಪು ತಿಳುವಳಿಕೆನೆ. ಹಾಗಾದ್ರಿಂದ ಈ ಬಿಡ್ಸಕ್ಕೆ ಬರಲ್ಲ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದಾರೆ. ಇದು ಯಾಕೆ ಇಷ್ಟೊಂದು ಪ್ರಕಾರವಾಗಿ ಪರಮಾತ್ಮ ತೋರ್ಕೊಂಡಿದ್ದಾನೆ ಅಂದರೆ, ಆ ಉಪಾಧಿಗಳು ಭೇದವಾಗಿದೆಯಪ್ಪ, ಅದಕ್ಕೆ ತಕ್ಕಂತೆ ಅವನು ತೋರ್ಕೊತಾ ಇದ್ದಾನೆ ಅಂತ. ಬಂದರು ಮೇಲೋಗಿ 8,000 ರೂಪಾಯಿ ತಗೊಂಡ್ಬರ್ತಾರೆ ಅವ್ರಿಗೆ. ನಾಮರೂಪಗಳೆಂಬ ಉತ್ತರ, ಪ್ರಶ್ನೆಗೆ ಉತ್ತರ. ನನಗೆ ಒಂದೊಂದು ಸಲ ಹೇಳಿದ್ದೆ, ಪ್ರಶ್ನೆಗೆ ಉತ್ತರ ಅಂದರೆ ನಮ್ಮ ಕೃಷ್ಣಸ್ವಾಮಿಯರವರು ಅವನಿಗೇನೋ ಒಂದು ಪವಾಡ ಶಕ್ತಿ ಇತ್ತಲ್ಲ, ಆ ವ್ಯಕ್ತಿಯನ್ನು ಪ್ರಶ್ನೆ ಮಾಡೋವಾಗ ಅವನು ಕಾಲದ ಬಗ್ಗೆ ಉತ್ತರ ಹೇಳ್ತಿದ್ದ. ಹಾಗಾಗಿ ಇವರೇನು ಕೇಳಿದರು, ಅವರು ಚೀಟಿಯಲ್ಲಿ ಬರೆದಿಟ್ಕೋಬೇಕು, ಕೇಳಬೇಕಾಗಿಲ್ಲ. ಆಮೇಲೆ ಮಾತಾಡೋಣ, ಇದು ಲೈವ್ ಆಗ್ತಾ ಇದೆ. ಅವನು ಕಾಲವಾಚಕವಾದ ಪ್ರಶ್ನೆಗಳಿಗೆ ಉತ್ತರ ಹೇಳೋ. ಇವರೇನು ಬರೆದ್ರು ಚೀಟಿಯಲ್ಲಿ, ನಂದಿ ಬೆಟ್ಟ ಬೆಂಗಳೂರಿಗೆ ಯಾವಾಗ ಬರುತ್ತೆ ಅಂತ. ಆವಾಗ ನಂದಿ ಬೆಟ್ಟ ಬೆಂಗಳೂರೆಲ್ಲ ದೂರ ಇತ್ತು. ಇವಾಗ ಬೆಂಗಳೂರಿಗೆ ಬಂದುಬಿಟ್ಟಿದೆ, ಅದು ಸೇರಿಬಿಟ್ಟಿದೆ ಅದು ಆಗಲೇ. ಅದಕ್ಕೆ ಪ್ರಶ್ನೆ, ಅವನು ಎಲ್ಲರನ್ನೂ ಈಗ ನೋಡೋದು, ಅವರು ಚೀಟಿಯನ್ನು ತಮ್ಮ ಹತ್ರನೇ ಇಟ್ಕೊಂಡಿರಬೇಕು. ಅವರು ಚೀಟಿಲಿ ಏನು ಬರ್ಕೊಂಡಿದ್ದಾರೆ ಅಂತ ಅವನಿಗೆ ಗೊತ್ತಾಗುತ್ತೆ, ಅದಕ್ಕೆ ಉತ್ತರ ಹೇಳ್ತಿದ್ದ ಅವನು. ಆದ್ರೆ ಇವನು ನೋಡಿದಾಗ ನಕ್ಬಿಟ್ಟು 6 ತಿಂಗಳಿಗೆ ಬರುತ್ತೆ ಇನ್ನಂತ. ಆಮೇಲೆ ನಾನು ಏನು ಬರೆದಿದ್ದೀನಿ ಕೇಳಿದರೆ, ನೀವು ಕುಚೋದ್ಯ ಪ್ರಶ್ನೆ ಕುಚೋದ್ಯ ಉತ್ತರ ಅಷ್ಟೇ ಅಲ್ವಾ. ನೀವು ಬೆಟ್ಟ ಬರುತ್ತಾ ಯಾವತ್ತಾದರೂ? ಬರಲ್ಲ. ಈಗ ನಾನು 6 ತಿಂಗಳಿಗೆ ಅಂತ ಹೇಳಿದ್ದೀನಿ. ಕುಚೋದ್ಯ ಉತ್ತರ ಅದು. ಅಂದರೆ ನೀವು ಮಾಡ್ತಾ ಇರೋ ಪ್ರಶ್ನೆ ಕಾಲವಾಚಕವಾದದ್ದು ನನಗೆ ಗೊತ್ತು ಅಂತ. ಹಾಗೆ ಏನೋ ನಾಮರೂಪಾದಿ, ಈಗ ಪ್ರಶ್ನೆಗೆ ಉತ್ತರ ಏನೋ ಅದನ್ನು ಹೇಳ್ತಾ ಇದ್ದೆ. ಏನು ಅಂದರೆ, ಪರಮಾತ್ಮ ಒಬ್ಬನೇ ಇಷ್ಟು ಪ್ರಕಾರವಾಗಿ ಹ್ಯಾಕೆ ತೋರ್ಕೊಂಡ ಅಂತ ಕೇಳಿದ್ದಕ್ಕೆ, ಉಪಾಧಿಗಳ ಭೇದಕ್ಕೆ ವಶವಾಗಿ ಅವನು ಅಷ್ಟು ಪ್ರಕಾರವಾಗಿ ತೋರ್ಕೋತಾ ಇದ್ದಾನೆ ಅಂತ ಉತ್ತರ. ಸರಿ, ಉಪಾಧಿಗಳಾಗಿದ್ರೆ ಸತ್ಯವೋ ಅಂದರೆ ಇಲ್ಲ, ಖಂಡಿತ ಇಲ್ಲ. ಚೈತನ್ಯವನ್ನು ಬಿಟ್ಟು ಜಡವಾದದ್ದು ಸ್ವತಂತ್ರವಾಗಿ ಇದ್ದು ಬಿಡುತ್ತಾ? ಆಮೇಲೆ ಉಪಾಧಿ ಅಂತ ಯಾವುದನ್ನು ಹೇಳ್ತಾ ಇದೆಯೋ, ಈಗ ಮಣ್ಣನ್ನು ಬಿಟ್ಟು ಆ ಗಡಿಗೆಯನ್ನು ಆಕಾರ ಸ್ವತಂತ್ರವಾಗಿ ಇದ್ದು ಬಿಡುತ್ತಾ? ಎಲ್ಲೂ ಇರೋಕ್ಕಾಗಲ್ಲ. ಹಾಗಾದ್ರಿಂದ ಚೈತನ್ಯವೇ ಈ ರೀತಿಯಲ್ಲಿ ತೋರ್ತಾ ಇರೋದು ಅಂತಲೂ ಹಿಂದೆ ಹೇಳಿದ್ದೀವಿ ನಾವು. ಅದಲ್ಲದೆ ಈಗ ಪ್ರಶ್ನೆಗೆ ಉತ್ತರ ಹೇಳಬೇಕಲ್ಲ, ಒಬ್ಬನೇ ಹೇಗೆ ಇಷ್ಟು ಅನೇಕವಾಗಿ ತೋರ್ತಾನೆ ಅಂದರೆ, ಉಪಾಧಿಗಳ ಭೇದವನ್ನು ಅನುಸರಿಸಿ ಒಬ್ಬನೇ ತನ್ನ ಇರುವಿಕೆಯನ್ನು ತಾನು ಬಿಟ್ಟು ಕೊಡದೆ, ತನ್ನಲ್ಲಿ ಯಾವ ವ್ಯತ್ಯಾಸವೂ ಆಗದೇನೆ ಈ ಪ್ರಕಾರವಾಗಿ ತೋರ್ಕೋತಾನೆ. ತಂ ಆತ್ಮಸ್ಥಂ ಸ್ವಶರೀರ ಹೃದಯಾಕಾಶೆ
ಸ್ವಶರೀರೆ ಹೃದಯಾಕಾಶೆ ಬುದ್ಧೌ ಬುದ್ಧೌ ಚೈತನ್ಯಾಕಾರೇಣ ಅಭಿವ್ಯಕ್ತಂ ಇತ್ಯೇತತ್. ಚೈತನ್ಯಾಕಾರೇಣ ಅಭಿವ್ಯಕ್ತಂ ಇತ್ಯೇತತ್. ತಮ್ ಆತನನ್ನು ಆತ್ಮಸ್ಥಂ ಅಂದರು, ಆತ್ಮನಲ್ಲಿರುವವನನ್ನು ಅಂತ. ಆತ್ಮನಲ್ಲಿ ಅಂದರೆ ತನ್ನಲ್ಲಿ ಇರುವವನು ಅಂತ. ತನ್ನಲ್ಲಿ ಅನ್ನುವಾಗ ದೇಹೇಂದ್ರಿಯಾದಿಗಳನ್ನು ಏನು ನಾನು ಅಂತ ಅಂದ್ಕೊಂಡಿದ್ದೀನಿ, ಈ ಕಲ್ಪಿತವಾದ ದೇಹೇಂದ್ರಿಯಗಳನ್ನು ನಾನು ಅಂತ ಅಂದ್ಕೋತಾ ಇರೋದನ್ನು ಇಟ್ಕೊಂಡು ಕಲ್ಪಿತವಾದಂತಹ ದೇಹೇಂದ್ರಿಯಗಳನ್ನು ಅಥವಾ ದೇಹೇಂದ್ರಿಯಗಳನ್ನು ನಾನು ಅಂತ ಅಂದ್ಕೊಂಡಿರೋದನ್ನು ಇಟ್ಕೊಂಡು ತನ್ನಲ್ಲಿ ಅಂತ ಹೇಳ್ತಾ ಇರೋದು. ಆ ತನ್ನಲ್ಲಿ ಅಂದರೆ ತಮ್ಮ ಶರೀರದಲ್ಲಿರುವ ಹೃದಯವೆಂಬ ಆಕಾಶ ಅಂದರೆ ಬುದ್ಧಿ. ಹೃದಯಾಕಾಶ ಅಂತ ಎಲ್ಲೆಲ್ಲ ಆಚಾರ್ಯರು ಹೇಳ್ತಾರೋ ಅಲ್ಲೆಲ್ಲ ಕೂಡ ಬುದ್ಧಿಗೆ ಹೇಳೋದೇ ಹೊರತು ಅವರು ಕೇವಲ ಮಾಂಸ ಪಿಂಡಕ್ಕೆ ಹೇಳ್ತಾ ಇಲ್ಲ ಅಲ್ವಾ. ಬುದ್ಧಿಯಲ್ಲಿ ಯಾವತ್ತು ಹೇಳ್ತಾ ಇದ್ದೀನಿ, ಬುದ್ಧಿಯಲ್ಲಿ ಬರ್ತಾನೆ ಅಂತ ಹೇಳ್ತಾ ಇರೋದು ಒಂದು ಉಪದೇಶ. ಬುದ್ಧಿಯಲ್ಲಿ ಬರ್ತಾನೆ ಅಂದರೆ ಬುದ್ಧಿಯಲ್ಲಿ ಬರೋದು ಜ್ಞಾನ ಮಾತ್ರ. ಎಲ್ರಿಗೂ ಗೊತ್ತು ಬುದ್ಧಿಲೇನು ಕಲ್ಲು ಬರಲ್ಲ, ಹೊರಗಿನ ಯಾವುದೋ ಗಟ್ಟಿಯಾದ ವಸ್ತು ಬರಲ್ಲ. ಅದರಿಂದ ಬುದ್ಧಿಯಲ್ಲಿ ಗೊತ್ತಾಗೋದೇನೋ ಜ್ಞಾನ ಮಾತ್ರ. ಅದರಿಂದ ಬುದ್ಧಿಯಲ್ಲಿ ಬರ್ತಾನೆ ಅಂದರೆ ಜ್ಞಾನ ರೂಪದಲ್ಲಿ ಬರ್ತಾನೆ, ಅದೇ ನಿಜವಾದ ರೂಪ. ಆಮೇಲೆ ಬುದ್ಧಿಯಲ್ಲಿ ಬರ್ತಾನೆ ಅಂದರೆ ನಮಗೆಲ್ರಿಗೂ ಗೊತ್ತು ಬುದ್ಧಿ ಅತ್ಯಂತ ಸೂಕ್ಷ್ಮ ಅಂತ. ಅದರಿಂದ ಅವನು ಬುದ್ಧಿಯಲ್ಲಿ ತೋರೋದ್ರಿಂದ ಇನ್ನೂ ಸೂಕ್ಷ್ಮನಾದವನು ಅಂತ. ಬುದ್ಧಿಯಲ್ಲಿ ಬರ್ತಾನೆ ಅಂತ ಇನ್ನೊಂದು ಹೇಳಿದ ಅದಕ್ಕೂ ಅಂಟ್ಕೊಂಡಿಲ್ಲ ಅಂತ. ಬುದ್ಧಿಯ ವೃತ್ತಿಗಳಿಗೆ ಅವನು ಅಂಟ್ಕೊಂಡಿಲ್ಲ ಅಂತ. ಮತ್ತು ಅಲ್ಲೇ ಅವನನ್ನು ತಿಳ್ಕೋಬೇಕು ಅಂತಲೂ ಹೇಳ್ತಾ ಇತ್ತು. ಇಷ್ಟು ಅದು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ಮತ್ತೆ ನಮ್ಮ ಮನಸ್ಸಿಗೆ ಹೋಗ್ತಾ ಇರಬೇಕು. ಬುದ್ಧಿಯಲ್ಲಿ ಬರ್ತಾನೆ ಅಂದರೆ ಬುದ್ಧಿ ಒಂದು ಅದರಲ್ಲಿ ಅವನು ಬರ್ತಾನೆ, ಪರಿಚ್ಛಿನ್ನನಾಗಿದ್ದಾನೆ ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಯಾಕೆ ಪರಮಾತ್ಮನ ಉಪದೇಶವನ್ನು ಎಲ್ಲೆಲ್ಲಿ ಹೇಳಿದ್ರು ಪರಿಚ್ಛಿನ್ನವಾದ ಉಪದೇಶವನ್ನು ಹೇಳಿದರೆ ಅದು ನಮ್ಮನ್ನೇನು ಉದ್ಧಾರ ಮಾಡುವಂಥ ಉಪದೇಶ ಏನಾಗಲ್ಲ. ಶಾಸ್ತ್ರ ಒಂದು ಉಪದೇಶ ಮಾಡಿದರೆ ಅದಕ್ಕೊಂದು ಸಾರ್ಥಕತೆ ಇರಬೇಕೇ ಹೊರತು ಮತ್ತೆ ನನ್ನನ್ನು ಪರಿಚ್ಛಿನ್ನನಾಗಿ ಸಂಸಾರಿಕದಲ್ಲಿ ಇಳಿಸೋದಾದರೆ ಅದರಿಂದ ಉಪದೇಶ ಅಂತ ಯಾಕೆ ಹೇಳ್ತಾರೆ, ಅದಕ್ಕೆ ಶಾಸ್ತ್ರ ಯಾಕೆ ಬೇಕು? ಈಗಾಗಲೇ ನಾನು ಬೇಕಾದಷ್ಟು ತಪ್ಪು ತಿಳ್ಕೊಂಡಿದ್ದೀನಿ, ಇನ್ನೊಂದು ತಪ್ಪು ತಿಳುವಳಿಕೆ ಎಕ್ಸ್ಟ್ರಾ ಹಾಕಬೇಕಾದು ಖಂಡಿತ ಇಲ್ಲ. ಶಾಸ್ತ್ರ ಏನು ಉಪದೇಶ ಹಾಕಿದರೂ ನನ್ನಲ್ಲಿರುವ ಒಂದು ತಪ್ಪು ತಿಳುವಳಿಕೆ ತೆಗೆಯೋಕ್ಕೆ ಬರುತ್ತೆ. ಹಾಗೆ ಬುದ್ಧಿಯಲ್ಲಿ ಅಂತ ಹೇಳ್ತಾ ಇರೋದ್ರಲ್ಲಿ ನಾನು ಎಷ್ಟು ತಪ್ಪು ತಿಳ್ಕೊಂಡಿದ್ದೀನಿ ಬುದ್ಧಿಯ ವಿಚಾರದಲ್ಲಿ ಅಂತ ಕೇಳಿದರೆ, ದೇಹೇಂದ್ರಿಯಗಳ ಒಳಗೆ ಎಲ್ಲೋ ಬುದ್ಧಿ ಇದೆ ಅಂತ ಅಂದ್ಕೊಂಡಿದ್ದೀನಿ, ಇದಕ್ಕೆ ಸೇರಿರೋದು ಅಂತಲೂ ಅಂದ್ಕೊಂಡಿದ್ದೀನಿ. ಬುದ್ಧಿಯಲ್ಲಿ ವೃತ್ತಿಗಳು ಹೇಳುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ಅಲ್ವಾ. ಬುದ್ಧಿ ಸೂಕ್ಷ್ಮ ಅಂತಲೂ ಅಂದ್ಕೊಂಡಿದ್ದೀನಿ. ಇದು ತಪ್ಪು ತಿಳುವಳಿಕೆನೋ ಅಲ್ವಂದ್ರೆ ಇದು ತಪ್ಪು ತಿಳುವಳಿಕೆನೇ. ಯಾಕೆ ಬುದ್ಧಿ ಸೂಕ್ಷ್ಮ ಅಂದರೆ ಸ್ಥೂಲವಾದದ್ದು ಒಂದಿದೆ ಅಂತ ಒಂದು ತಪ್ಪು ತಿಳುವಳಿಕೆ ಇದೆ. ಆ ಶಬ್ದಗಳು ನಾವು ಏನು ಒಂದರ ಬಗ್ಗೆ ಏನು ಕಲ್ಪನೆ ಮಾಡ್ಕೊಂಡಿರ್ತೀವಿ ಅದು ಇನ್ನೊಂದನ್ನು ಇಟ್ಕೊಂಡೇ ಮಾಡಿರುತ್ತೆ. ಬುದ್ಧಿ ಸೂಕ್ಷ್ಮ ಅಂದರೆ ಅದರಲ್ಲಿ ಏನ್ರಿ ತಪ್ಪು ಅಂದರೆ ಸ್ಥೂಲವಾದದ್ದು ಒಂದು ಇದೆ ಅಂತ ಇಟ್ಕೊಂಡಿದೀಯ. ಒಂದು ಬುದ್ಧಿಯಲ್ಲಿ ವೃತ್ತಿಗಳು ಹೇಳುತ್ತೆ ಅಂದರೆ ಬುದ್ಧಿ ಹೊರಗಿನ ವಿಷಯಗಳನ್ನು ತಾನು ವೃತ್ತಿಗಳನ್ನು ಏಳಿಸ್ಕೊಂಡು ತಿಳ್ಕೊಳ್ಳುವಂಥ ಒಂದು ವಸ್ತು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಆ ಸಾಮರ್ಥ್ಯ ಇದೆ ಅಂತ ಅಂದರೆ ಹೊರಗಡೆ ವಸ್ತುಗಳು ಬೇರೆ ಇದೆ ಅಂತ ಆಯಿತು. ಆಯಿತಾ. ಆಮೇಲೆ ಬುದ್ಧಿ ಅನ್ನೋದು ಇನ್ನೊಂದು ಹೇಳಿದ್ವಿ, ದೇಹೇಂದ್ರಿಯ ಮನೋಬುದ್ಧಿಗಳ ಒಳಗಿದೆ ಅಂದರೆ ಅದನ್ನು ಪರಿಚ್ಛಿನ್ನವಾಗಿ ನೋಡಿದ್ದೀವಿ ಅಲ್ವಾ. ಪರಿಚ್ಛಿನ್ನವಾಗಿ ನೋಡಿದ್ದೀವಿ, ಸ್ಥೂಲ ಸೂಕ್ಷ್ಮ ರೂಪದಲ್ಲಿ ನೋಡಿದ್ದೀವಿ, ಅದು ವೃತ್ತಿ ಹೇಳುವಂತಹ ಸ್ಥಾನಗಳು ಅಂತಲೆಲ್ಲ ನೋಡಿದ್ದೀವಿ ಅಲ್ವಾ. ಇದನ್ನಿಟ್ಕೊಂಡು ಬುದ್ಧಿಯಲ್ಲಿ ಆತ್ಮನು ಬರ್ತಾನೆ ಅಂದರೆ ನಮ್ಮ ಸಹಜವಾಗಿ ಈ ಏನಿದೆ ಹೌದು ಎಲ್ಲದಕ್ಕಿಂತಲೂ ಸೂಕ್ಷ್ಮವಾದದ್ದು ಬುದ್ಧಿ ಅಂದರೆ ಅದಕ್ಕಿಂತಲೂ ಸೂಕ್ಷ್ಮನಾದವನು. ಬುದ್ಧಿಯಲ್ಲಿ ಹೇಳೋದು ಬರೀ ವೃತ್ತಿಗಳಾದ್ದರಿಂದ ಅಂದರೆ ಜ್ಞಾನ ಮಾತ್ರ ಬುದ್ಧಿಯಲ್ಲಾಗೋದ್ರಿಂದ ಅದರಲ್ಲಿ ಬರೋನು ಅಂದರೆ ಕೇವಲ ಜ್ಞಾನ ರೂಪನು. ಮತ್ತು ಬುದ್ಧಿಯಲ್ಲಿ ಬರ್ತಾನೆ ಅಂದರೆ ಅದಕ್ಕೂ ಅಂಟ್ಕೊಂಡಿಲ್ಲ. ಆಮೇಲೆ ಒಂದು ಬುದ್ಧಿ ಹೇಳಿಲ್ಲ, ಬುದ್ಧಿ ಅಂದರೆ ಎಲ್ಲ ಸರ್ವೇ ಸಾಮಾನ್ಯ ಆದ್ದರಿಂದ ಎಲ್ಲರ ಬುದ್ಧಿಯಲ್ಲೂ ಅಂತ ಆಗೋದ್ರಿಂದ ಅವನು ಸರ್ವವ್ಯಾಪಕ. ಮತ್ತು ಅವನನ್ನು ಅಲ್ಲೇ ತಿಳ್ಕೋಬೇಕು, ಹಾಗೇ ತಿಳ್ಕೋಬೇಕು. ಅವನು ಬುದ್ಧಿಯಲ್ಲಿ ಸರ್ವವ್ಯಾಪಕನಾಗಿ ಕೇವಲ ಜ್ಞಾನ ರೂಪದಿಂದ ಆ ಬುದ್ಧಿಯಾದಿಗಳಿಗೂ ಅಂಟಿಕೊಳ್ಳದೆ ಇರುವಂಥವನು, ಸ್ವತಂತ್ರನಾದವನು ಅಂತ ಅವನನ್ನು ಅರ್ಥ ಮಾಡ್ಕೋಬೇಕು. ಅದನ್ನೇ ಚೈತನ್ಯ ಆಕಾರೇಣ ಅಭಿವ್ಯಕ್ತಂ. ಬುದ್ಧಿಯಲ್ಲಿ ತನ್ನದಾದ ಚೈತನ್ಯ ರೂಪದಿಂದಲೇ ಯಾರು ಬರ್ತಾ ಇದ್ದಾನೋ ಅಂತ ಇದಕ್ಕೆ ಅರ್ಥ. ಅವನನ್ನು ತಿಳ್ಕೋಬೇಕು ಅಂದರು. ಮತ್ತು ಆಚಾರ್ಯರು ಬರೀತಾರೆ ನೋಡಿ, ಆಚಾರ್ಯರು ಒಂದೇ ಒಂದು ತಪ್ಪು ತಿಳುವಳಿಕೆ ಬರೋಕ್ಕೂ ಬಿಡಲ್ಲ.
ನಾವು ಅದರ ಬಗ್ಗೆ ಏನೋ ತಪ್ಪು ತಿಳ್ಕೊಂಡ್ಬಿಡ್ತೀವಿ ಅಂಥೇಳಿ ಆ ತನ್ನ ಶರೀರದಲ್ಲಿರುವ ಹೃದಯದಲ್ಲಿ ಇರುವ ಆಕಾಶ ಅಂದರೆ ಬುದ್ಧಿಯಲ್ಲಿ ಚೈತನ್ಯ ರೂಪದಿಂದ ತೋರಿ ಬಂದಿದ್ದು ಅಂದರು. ಯಾಕೆ ಹೀಗೆ ಅರ್ಥ ಬರದೆ ನಾನು ಅಂತ ಆಚಾರ್ಯರೇ ವಿವರಿಸ್ತಾ ಇದ್ದಾರೆ ನೆಕ್ಸ್ಟ್ ವಾಕ್ಯದಲ್ಲಿ. ನಹಿ ಶರೀರಸ್ಯ ಆಧಾರತ್ವಂ ಆತ್ಮನಃ. ನಹಿ ಶರೀರಸ್ಯ ಆಧಾರತ್ವಂ ಆತ್ಮನಃ. ಇಷ್ಟಲ್ಲದೆ ನಾವು ಈ ರೀತಿಯಾಗಿ ಅರ್ಥ ಮಾಡಲಿಲ್ಲ ಅಂದರೆ ಆತ್ಮಸ್ಥಂ ಅಂತ ಶಬ್ದ ಇದೆ. ಆತ್ಮನಲ್ಲಿರುವವನು ಅಂತ, ದೇಹದಲ್ಲಿ ತೋರಿ ಬರುವವನು ಅಂತ ಏನಾದರೂ ನೀವು ಅರ್ಥ ಮಾಡಿಬಿಟ್ರೆ ಅವಾಗೇನಾಗುತ್ತೆ, ದೇಹದಲ್ಲಿ ತೋರಿ ಬರುವ ಯಾವುದೋ ಒಂದು ಅಂಗ ಅನ್ಕೋತೀವಿ ನಾವು ಪರಮಾತ್ಮನ. ಇಲ್ಲೇ ಒಳಗೆ ಯಾವುದೋ ಒಂದು ಪಾರ್ಟಲ್ಲಿ ಕೂತಿದ್ದಾನೆ ಅಂತ ಇವ್ರು ಹೇಳಿದ್ರಲ್ಲ, ಅವನು ಯಾರೋ ಒಬ್ಬ ಬರೆದಿದ್ದಾನೆ ಅಂತ, ಈ ಜಾಗದಲ್ಲಿ ಆತ್ಮ ಇದ್ದಾನೆ 11 ಗ್ರಾಮ್ ಇದ್ದಾನೆ ಅಂತ. ಮಹಾಪುರುಷ 11 ಗ್ರಾಮ್ 12 ಗ್ರಾಮ್ ಯಾಕಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ, 10 ಗ್ರಾಮ್ ಯಾಕಾಗಲಿಲ್ಲ ಅನ್ನೋ ಪ್ರಶ್ನೆಗೂ ಉತ್ತರ ಇಲ್ಲ. 11 ಗ್ರಾಮ್ ಅನ್ನೋದ್ರಲ್ಲಿ ಏನು ವಿಶೇಷ ಕಂಡುಕೊಂಡೆ ನೀನು ಅನ್ನೋದು ಉತ್ತರ, ಒಂದಕ್ಕೂ ಉತ್ತರ ಹೇಳಕ್ಕೆ ಬರಲ್ಲ ಅವರು. ಆಮೇಲೆ ಇಲ್ಲೇ ಯಾಕಿದ್ದಾನೆ ಇಲ್ಲೇ ಯಾಕಿಲ್ಲ ಅನ್ನೋದು ಉತ್ತರ ಹೇಳಕ್ಕೆ ಬರಲ್ಲ. ಹಾಗೆ ತಪ್ಪು ತಿಳ್ಕೊಂಡ್ಬಿಡ್ತೀವಿ, ಯಾವುದೋ ಒಂದು ಅಂಗ ಅಂತ ತಪ್ಪು ತಿಳ್ಕೊತೀವಿ ಅನ್ನೋದಕ್ಕೆ ಹೀಗೆ ಅರ್ಥ ಬರೆದ್ರು. ಅದನ್ನೇ ವಿವರಿಸ್ತಾರೆ. ಕೇವಲ ಶರೀರವು, ಈ ಸ್ಥೂಲವಾದ ಶರೀರವು ಆತ್ಮನಿಗೆ ಆಧಾರ ಆಗತ್ತಾ? ಆತ್ಮ ಶರೀರಕ್ಕೆ ಆಧಾರವೇ ಹೊರತು ಶರೀರ ಆತ್ಮನಿಗೆ ಆಧಾರ ಅಲ್ಲಪ್ಪ. ಶರೀರ ಅನ್ನೋದು ಕಲ್ಪಿತವಾದದ್ದು. ಶರೀರ ಕಲ್ಪಿತವೇನಾ? ಹೇಗೆ? ಇದು ಶರೀರ ಜಡ ಅಲ್ವಾ? ಜಡ ಅಂತ ಹೇಗೆ ಹೇಳ್ತೀಯ ಅದನ್ನ? ಶರೀರ ಅಂತ ಒಂದು ವಸ್ತುವನ್ನೇ ತೋರ್ಸೋಕ್ಕಾಗಿಲ್ಲ ನಮಗೆ. ದೇಹ ಅಂತ ಎಷ್ಟೋ ಸಲ ಹೇಳಿದ್ದೀನಲ್ವ ಪಾಠದಲ್ಲಿ, ಸ್ವಾಮಿಗಳು ವಿವರಿಸಿದ್ದಾರೆ ಅದನ್ನೆಲ್ಲ ಟಿಪ್ಪಣಿಗಳಲ್ಲಿ, ತಮ್ಮ ಬೇರೆ ಬೇರೆ ಪುಸ್ತಕಗಳಲ್ಲಿ. ಆಚಾರ್ಯರು ಬರೆದಿದ್ದಾರೆ, ಆಚಾರ್ಯರು ಬರೆದಿರೋದನ್ನೇ ಸ್ವಾಮಿಗಳು ವಿವರಿಸಿರೋದು, ಸ್ವಾಮಿಗಳು ವಿವರಿಸಿರೋದನ್ನೇ ನಾವು ಹೇಳ್ತಾ ಇರೋದು. ನಮ್ಮದೇನು ಸ್ವಾಯತ್ತವಾದದ್ದು ಸ್ವತಂತ್ರವಾದದ್ದು ಏನೂ ಇಲ್ಲ. ಆಮೇಲೆ ಸ್ವಾಮಿಗಳು ಹೇಳಿರೋದು, ಶಂಕರಾಚಾರ್ಯ ಹೇಳಿರೋದು ಹೇಳಿದಾಗಲೇ ನಮಗೂ ಖುಷಿ. ಹೌದು, ನಮ್ಮ ಸ್ವಾಮಿಗಳನ್ನೊಬ್ಬರು, ಏನ್ರಿ ನೀವು ನಿಮ್ಮದೇನು ಸ್ಪೆಷಲ್ ಹೇಳಿದ್ರಿ, ನೀವು ಶಂಕರಾಚಾರ್ಯ ಹೇಳಿರೋದನ್ನಷ್ಟೇ ನೀವು ಹೇಳ್ತಾ ಇರೋದು ಅಂದರೆ, ಸ್ವಾಮಿಗಳು ಧನ್ಯವಾದ ಕಣಪ್ಪ, ಯಾಕೆಂದರೆ ಅವ್ರು ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ನೀನು ನನಗೆ ಕ್ರೆಡಿಟ್ ಕೊಟ್ಟೆ ಹೊರತು ನನ್ನನ್ನೇನು ಬೈಲಿಲ್ಲ ನೀನು. ನೀವೇನು ಶಂಕರಾಚಾರ್ಯದ್ದು ಹೇಳಿದ್ದು ಹೇಳ್ತಾ ಇಲ್ಲ, ನೀವು ಬೇರೆದು ಹೇಳ್ತಾ ಇದ್ದೀನಿ, ನಾನು ಬೇಜಾರು ಮಾಡ್ಕೋಬೇಕಿತ್ತು. ಸ್ವಾಮಿಗಳು ಏನು ವಿವರಿಸ್ತಾರೆ ಅಂದರೆ, ಆ ದೇಹಾದಿಗಳು, ಈಗ ದೇಹ ಅಂತ ಒಂದು ವಸ್ತುವನ್ನು ನಾವು ಎಲ್ಲಿ ತೋರ್ಸೋಕ್ಕಾಗುತ್ತೆ? ಬಿಡಿಸಿದ್ರೆ ಹಾಂ, ಚರ್ಮ, ರಕ್ತ, ಮೂಳೆ, ಮಾಂಸ ಎಲ್ಲವನ್ನೂ ಬಿಡಿಸಿದರೆ ದೇಹ ಅನ್ನೋದು ಯಾವುದಲ್ಲಿ? ಅವೆಲ್ಲ ಅಷ್ಟು ಕೈ ಕಾಲು ಸೇರ್ಕೊಂಡಿದೆಯಾ? ಎಲ್ಲಿಗೆ ಸೇರ್ಕೊಂಡಿದೆ? ರಕ್ತವಾಗಿದೆ, ಚರ್ಮವಾಗಿದೆ. ಕಲ್ಪನೆಯಲ್ಲಿ ಸೇರ್ಕೊಂಡಿದೆ ಅಷ್ಟೇ. ಸೇರ್ಕೊಂಡಿದೆ ಅಂದರೆ ಹಾಲಿಗೆ ನೀರು ಸೇರಿದೆ ಏನಪ್ಪ, ಹೋಗ್ಬೋತೀಯಾ? ಹಾಗೆ ಶರೀರ ರಕ್ತ ಮೂಳೆಗೆ ಸೇರ್ಕೊಂಡಿದೆಯಾ? ಇಲ್ಲ. ಮೂಳೆ ಮಾಂಸಕ್ಕೆ ಸೇರ್ಕೊಂಡಿದ್ಯಾ? ಮತ್ತೆ ಸೇರ್ಕೊಂಡಿದೆ ಶಬ್ದಕ್ಕೆ ಅರ್ಥ ಏನು? ಅಕ್ಕಪಕ್ಕ ಇಟ್ಟಿರೋದನ್ನೇ ಸೇರೋದು ಅಂದ್ಬಿಡೋದ? ಕೈ ಕಾಲಿಗೆ ಸೇರಿದ್ಯಾ? ಇಲ್ಲ. ಕಾಲು ತಲೆಗೆ ಸೇರಿದ್ಯಾ? ಮತ್ತೆ ಸೇರ್ಕೊಂಡಿದೆ ಅಂದ್ರೇನು? ಸೇರ್ಕೊಂಡಿದೆ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಸೇರ್ಕೊಂಡಿದ್ರು ಬಿಡ್ಸೋಕ್ಕಾಗ್ತಿತ್ತಾ? ಇಲ್ಲ. ಈ ಕೈ ಬಿಡಿಸಿಡ್ತಾರೋ ಇಲ್ವಾ? ಇಲ್ಲಿಗೆ ನಿಮ್ಮ ಕೈ ಕಟ್ಟಾಗಿದೆ ಕಣ್ರೆ, ಇದು ಬೇಕಿಲ್ಲ, ಇಲ್ಲಿಂದ ಕಟ್ ಮಾಡಬೇಕು ಅಂತ ಹೇಳಿ ತೆಗೆದಿಡ್ತಾರೆ. ಅಲ್ಲಿಗೆ ಹೋಯ್ತಾ ಇದು? ಸರಿ, ಬಿಡಿಸಿಟ್ಟಂತಹ ಭಾಗ ಸ್ವತಂತ್ರವಾಗಿ ಹಾಗೇ ಇರುತ್ತಾ? ಬಿಡಿಸಿಟ್ಟ ಯಾವ ಭಾಗಗಳು ಸ್ವತಂತ್ರವಾಗಿ ಅಲ್ಲೇ ಬೆಳ್ಕೊಳಕ್ಕೆ ಶುರುವಾಗುತ್ತಾ? ಇಲ್ಲ. ಏನು ಸೇರಿಸಿದೆ ಅಂದ್ರೇನು, ಬಿಡಿಸಿದೆ ಅಂದ್ರೇನು ಅಂದರೆ, ದೇಹ ಅನ್ನೋದನ್ನೇ ನಾವು ತೋರ್ಸೋಕ್ಕಾಗಲ್ಲ. ಇದ್ರ ಬಗ್ಗೆ ಇನ್ನೂ ಚಿಂತನೆ ಮಾಡಬೇಕು. ಇಷ್ಟು ಚಿಂತನೆ ಮಾಡಿದರೂ ಕಡಿಮೆನೇ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈಗ ಇದು ದೇಹ, ಇದು ಅದರ ಅವಯವಗಳು ಅಂತ ಎರಡಿದೆಯಾ? ಇದು ಈಗ ಇದು ಮೇಜು, ಇದರ ಮೇಲೆ ಮೊಬೈಲ್ ಇಟ್ಟಿದ್ದೀವಿ, ಪುಸ್ತಕ ಇಟ್ಟಿದ್ದೀವಿ, ಇನ್ನೇನೋ ಇಟ್ಟಿದ್ದೀವಿ, ಎಲ್ಲ ಇಟ್ಟಿದ್ದೀವಿ. ಹೀಗೆ ದೇಹ ಅಂತ ಒಂದಿದೆ, ಅದಕ್ಕೆ ಕೈ ಸೇರ್ಕೊಂಡಿದೆ, ಕಾಲು ಸೇರ್ಕೊಂಡಿದೆ, ಹೊಟ್ಟೆ ಸೇರ್ಕೊಂಡಿದೆ, ತಲೆ ಸೇರ್ಕೊಂಡಿದೆ, ಎದೆ ಸೇರ್ಕೊಂಡಿದೆ. ಹೀಗ ಕೈ ಕಾಲು ಎದೆ ಹೊಟ್ಟೆ ಎಲ್ಲವನ್ನೂ ತೆಗೆದ ಮೇಲೆ ದೇಹ ಯಾವುದು? ಆದರೆ ನಾವೇನಂತೀವಿ? ದೇಹದ ಅವಯವಗಳು ಅಂತೀವಿ. ದೇಹದ ಅವಯವಗಳು ಅನ್ನೋವಾಗ ದೇಹ ಅನ್ನೋದು ಯಾವುದು ಅಂತ ನೀವು ಯಾವತ್ತು ತೋರಿಸಿದ್ದೀವಿ, ಯಾವತ್ತು ನೋಡಿದ್ದೀವಿ ನಾವು? ಅದಕ್ಕೆ ಇದು ಸೇರ್ಕೊಂಡಿರೋದು ಅಂತ. ಪಾರ್ಟ್ಗಳನ್ನೇ ಸೇರಿಸಿರೋದು ಕಾರಿನ ಅವಯವಗಳು ಅಂತೀವಿ. ಎಲ್ಲ ಅವಯವಗಳನ್ನು ತೆಗೆದ್ಮೇಲೆ ಕಾರ್ ಯಾವುದು? ಮನುಷ್ಯ ಒಂದಷ್ಟನ್ನು ಸೇರಿಸ್ಕೊಂಡು ಮನಸ್ಸಿನಲ್ಲಿ ಒಂದು ಇದು ಒಂದು ವಸ್ತು ಅಂತ ಅಂದ್ಕೊಂಡು ಮತ್ತು ಅದಕ್ಕೆ ಇವೆಲ್ಲ ಸೇರ್ಕೊಂಡಿದೆ ಅನ್ಕೋತಾನೆ.
ಮನುಷ್ಯ ನಮ್ಮ ಬುದ್ಧಿನೇ ಹಾಗೆ. ಈಗ ಪ್ರತಿಯೊಂದು ಅವಯವಗಳೇ ಆದಮೇಲೆ ಆ ಅವಯವಗಳನ್ನು ಬಿಟ್ಟಂಥ ಅವಯವಿ ಮೂಲ ವಸ್ತು ಒಂದು ದ್ರವ್ಯ ಅದಕ್ಕೆ ಇದೆಲ್ಲ ಹೋಗಿ ಸೇರಿಕೊಂಡಿದೆ ಅನ್ನೋದು ಯಾವುದಿದೆ ಇಲ್ಲಿ? ಆ ಶರೀರವನ್ನೇ ನೀವು ತೋರ್ಸೋಕ್ಕಾಗದೇ ಇರೋವಾಗ ಆ ಕಲ್ಪಿತವಾದ ಶರೀರ ಆತ್ಮನಿಗೆ ಆಧಾರ ಶಬ್ದಕ್ಕೆ ಅರ್ಥ ಏನು? ಖಂಡಿತ ಹೊಂದಲ್ಲ. ಅದರಿಂದ ಶರೀರವು ಆತ್ಮನಿಗೆ ಆಧಾರವಾಗುವುದಿಲ್ಲವಲ್ಲವೇ ಅಂದರೆ ಇನ್ನು ಇದು ಶರೀರದ ಕಡೆಯಿಂದ ಆಯಿತು. ಆತ್ಮನ ಕಡೆಯಿಂದ ಹೇಳಿ, ಆತ್ಮನು ಶರೀರದಲ್ಲಿ ಈ ಶರೀರದಲ್ಲಿ ಆಧಾರ ಆಗದೆ ಇರ್ಬೋದು. ಬ್ರಹ್ಮ ಶರೀರವು ಆತ್ಮನಿಗೆ ಆಧಾರ ಆಗಲ್ವಾ? ಬ್ರಹ್ಮನ ಶರೀರ ತ್ರೈಲೋಕ್ಯ ಶರೀರ, ಆಕಾಶಾದಿಗಳನ್ನೇ ಶರೀರವಾಗಿ ಉಳ್ಳವನು, ಅವನ ಶರೀರದಲ್ಲಿ ಆತ್ಮ ಇರೋಕ್ಕಾಗಲ್ವ? ಅಂದರೆ ಆತ್ಮನ ಸ್ವರೂಪ ನೋಡೋ. ಆತ್ಮನು ಸರ್ವವ್ಯಾಪಕ ತತ್ವ. ಸರ್ವವ್ಯಾಪಕವಾದವನು ಒಂದು ಜಾಗದಲ್ಲಿ ಇರ್ತಾನ? ಇಲ್ಲ. ನಮ್ಮೂರಲ್ಲಿ ದೊಡ್ಡ ಆಕಾಶ ಇದೆ ಅಂದರೆ ಏನರ್ಥ? ನಿಮ್ಮೂರಲ್ಲಿ ಪುಟ್ಟ ಆಕಾಶ, ನಮ್ಮೂರಲ್ಲಿ ದೊಡ್ಡ ಆಕಾಶ. ಹುಚ್ಚು ಆಕಾಶದ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳದೆ ಹೇಳಂಥ ಶಬ್ದಗಳೇ ಹೊರತು ಆಕಾಶದ ಸ್ವರೂಪ ಅರ್ಥ ಆದರೆ ಅದನ್ನು ಬರೀತಾ ಆಚಾರ್ಯರು ಆಕಾಶವತ್ ಅಮೂರ್ತತ್ವ. ಆಕಾಶದಂತೆ ಅವನಿಗೆ ತನ್ನದಾದ ಯಾವ ರೂಪವೂ ಇಲ್ಲ. ಆಕಾಶಕ್ಕೆ ಹೇಗೆ ಅವಯವಗಳಿಲ್ಲವೋ, ಆಕಾರ ಅನ್ನೋ ತೋರು ಬರಲ್ವೋ, ಹಾಗೆ ಆತ್ಮನೂ ಕೂಡ ಆಕಾಶವನ್ನು ವ್ಯಾಪಿಸಿಕೊಂಡ ಚೈತನ್ಯ ರೂಪನಾಗಿರೋದ್ರಿಂದ ತನಗೆ ಅಂತ ಒಂದು ರೂಪ ಇಲ್ಲ. ತನ್ನದಾದ ಒಂದು ರೂಪವಿದ್ದರೆ ಒಂದು ನಿಂದ್ರಲ್ಲಿ ಇಡ್ಬೋದು. ಡಬ್ಬಿಯಲ್ಲಿ ಪದಾರ್ಥ ಇಡಬಹುದು. ಯಾಕೆ ಅಂದರೆ ಇದಕ್ಕೂ ಆಕಾರ ಇದೆ, ಇದಕ್ಕೂ ಆಕಾರ ಇದೆ, ಅದು ಅದರೊಳಗೆ ಸೇರುತ್ತೆ. ಶರೀರ ಕಲ್ಪಿತ. ಶರೀರ ಅನ್ನೋದು ಮನಸ್ಸಿನಲ್ಲಿ ಏಳುತ್ತಿರುವ ಒಂದು ವೃತ್ತಿ, ಮನಸ್ಸು ಆ ರೀತಿ ಕಲ್ಪಿಸ್ಕೊಂಡಿದೆಯಾ ಹೊರತು ಇಲ್ಲಿ ಶರೀರ ಅನ್ನೋದನ್ನು ಒಂದನ್ನು ನೀವು ತೋರ್ಸೋಕ್ಕಾಗ್ತಾ ಇಲ್ಲ. ಇನ್ನು ಆತ್ಮನು ಒಂದು ಜಾಗದಲ್ಲಿ ಇರೋವನೂ ಅಲ್ಲ. ಆದ್ದರಿಂದ ಶರೀರ ಆತ್ಮನಿಗೆ ಆಧಾರವಾಗುವುದಿಲ್ಲ. ಹೇಗಪ್ಪ? ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ. ಆದರ್ಶಸ್ಥಂ ಮುಖಂ ಇತಿ ಯದ್ವತ್. ಕನ್ನಡಿಯಲ್ಲಿ ತೋರಿ ಬರುವ ಮುಖದಂತೆ ಅಂದರು. ಕನ್ನಡಿಯಲ್ಲಿ ತೋರಿ ಬರುವ ಮುಖಕ್ಕೆ ಕನ್ನಡಿಯೋ ಆಧಾರವೋ ಅಲ್ಲವೋ? ಕನ್ನಡಿಯಲ್ಲಿ ಮುಖ ತೋರಿ ಬರ್ತಾ ಇದೆ, ಆ ತೋರಿ ಬರುವ ಮುಖಕ್ಕೆ ಕನ್ನಡಿಯೋ ಆಧಾರವೋ ಅಲ್ಲವೋ? ಆಧಾರ ಅಂದರೆ ಆ ಮುಖ ನಿಜವಾಗಿದೆಯಾ? ಇಲ್ಲ. ಅದು ಕಲ್ಪಿತವಲ್ವಾ? ಅಲ್ವಾ? ಅದಕ್ಕೆ ಅವಯವಗಳಿದೆಯಾ? ಇಲ್ಲ. ಅವಯವಗಳಿಲ್ಲದೆ ಇರೋದಕ್ಕೆ ಆಧಾರ ಶಬ್ದಕ್ಕೆ ಅರ್ಥ ಏನು? ಎರಡು ರೀತಿ ಕೊಟ್ಟರು. ಒಂದು ಆಕಾಶದಂತೆ ಮೂರ್ತನಲ್ಲದೇ ಇರೋದರಿಂದ ಅಂತ ಒಂದು. ಅಂದರೆ ಸರ್ವವ್ಯಾಪಕನಾಗಿರೋದ್ರಿಂದ ಅವನು ಒಂದು ಜಾಗದಲ್ಲಿ ಇರೋನಲ್ಲ, ಅದರಿಂದ ಶರೀರದಲ್ಲಿ ತೋರ್ಬರೋನಲ್ಲ. ಅಂದರೆ ಈ ಶರೀರ ಆಧಾರವಲ್ಲ ಅಂತ. ಹಾಗಿರೋ ಶರೀರದಲ್ಲಿ ತೋರ್ಬರೋಲ್ವೋ ಅಂದರೆ ಈ ರೀತಿ ತೋರ್ಬರ್ತಾನೆ. ಕನ್ನಡಿಯಲ್ಲಿ ಮುಖ ಹೇಗೆ ತೋರ್ಬರುತ್ತೋ ಹಾಗೆ ತೋರ್ಬರ್ತಾನೆ. ಅಂದರೆ ಪರಮಾತ್ಮನು ಏನು ಈ ಶರೀರದಲ್ಲಿ ಚೈತನ್ಯ ತೋರ್ತಾ ಇದೆ, ಜೀವರೂಪನಾಗಿ ತೋರ್ಬರ್ತಾ ಇದ್ದಾನೆ, ಅದು ಆ ಜೀವದ ನಿಜ ರೂಪ ಅದೇ ಅಲ್ಲ. ಕನ್ನಡಿಯಲ್ಲಿ ತೋರಿ ಬರುವ ಮುಖ ಅದೇ ನಿಜವಾಗಿಲ್ಲ. ನೀನು ಹೋದ್ಮೇಲೂ ಅಲ್ಲೇನು ಮುಖ ಇರಲ್ಲಪ್ಪ, ಅದ್ರ ಪಾಡಿಗೆ ಅದು ಮುಖ ಇರುತ್ತಾ? ಅಲ್ವಾ? ಈ ಎರಡು ಇದರಲ್ಲಿ ಒಂದು ಆಕಾಶದ ದೃಷ್ಟಾಂತದಲ್ಲಿ ಅವನು ಸರ್ವವ್ಯಾಪಕ, ಅವಯವಗಳಿಲ್ಲದೆ ಇರೋನು ಅಂತ ಒಂದು. ಹಾಗೆ ಶರೀರದಲ್ಲಿ ಜೀವ ತೋರ್ಬರ್ತಾನಲ್ಲ, ಜೀವನೇ ಪರಮಾತ್ಮ ಅಂತಿರಲ್ಲ ನೀವು. ಇಲ್ಲಿ ಹಿಂದೆನೂ ಹೇಳಿದ್ರಲ್ಲ, ಚೈತನ್ಯಾಕಾರೇಣ ಸ್ವಶರೀರ ಹೃದಯಾಕಾಶೆ ಬುದ್ಧವು, ಬುದ್ಧಿಯಲ್ಲಿ ತೋರ್ಬರ್ತಾನೆ ಎಂದ್ರಲ್ಲ. ಅಂದರೆ ಹೇಗೆ ಕನ್ನಡಿಯಲ್ಲಿ ಮುಖ ತೋರ್ಬರುತ್ತೋ ಹಾಗೆ ಕನ್ನಡಿಯಲ್ಲಿರೋ ಮುಖವನ್ನು ನಿಜ ಅನ್ಕೋತೀವ? ಅದು ಪ್ರತಿಬಿಂಬ. ಅದಕ್ಕೆ ಬಿಂಬವಾದದ್ದು ಬೇರೆ ಇದೆ. ಕನ್ನಡಿಗೆ ಆ ಶಕ್ತಿ ಇದೆ ಅಷ್ಟೇ ಬೆಳಗೋದು. ಹಾಗೆ ಈ ಬುದ್ಧಿಗೆ ಆತ್ಮನನ್ನು ಪ್ರತಿಫಲನ ಮಾಡುವ ಶಕ್ತಿ ಉಂಟೇ ಹೊರತು ಪ್ರತಿಫಲನ ಮಾಡೋದು ಅನ್ನೋದು ಒಂದು ಕಲ್ಪಿತವೇ. ನೀರಿನಲ್ಲಿ ಕೆರೆಯಲ್ಲಿ ಆಕಾಶ ತೋರ್ಬರುತ್ತೋ ಇಲ್ವೋ? ಬರುತ್ತೆ. ತೋರ್ಬರಲ್ವಾ? ಆಕಾಶ ತೋರ್ಬರುತ್ತಾ ನೀರಲ್ಲಿ? ನೆರಳು ಆಕಾಶ. ಏಯ್, ನೀರಿರೋದೇ ಆಕಾಶದಲ್ಲಿ, ಆಕಾಶ ಅಂತ ತೋರ್ಬರುತ್ತಾ? ಪ್ರತಿಬಿಂಬ ತೋರ್ತಾ ಇರೋದು ಮೋಡದ್ದು. ತೋರ್ತಾ ಇರೋದು ಹೀಗೆ ಆ ಕನ್ನಡಿ ಮುಖ ಅನ್ನೋದಾದರೂ ಬೇರೆ ಇರುತ್ತೆ. ಇಲ್ಲಿ ಆತ್ಮನು ಬುದ್ಧಿಯಲ್ಲಿ ತೋರ್ಬರ್ತಾನೆ ಅನ್ನೋದು ಒಂದು ಕಲ್ಪಿತವೇ. ಯಾಕೆ? ಆ ಬುದ್ಧಿಯಾದಿಗಳು ತೋರ್ಬರ್ತಾ ಇರೋದು ಆತ್ಮನಲ್ಲೇ. ಬುದ್ಧಿ ಇದೇನು ಗೊತ್ತಾಗ್ತಾ ಇರೋದು ಆತ್ಮನಿಗೆ ಹೊರತು ಆ ಬುದ್ಧಿಯಿಂದ ಆತ್ಮ ಏನು ಗೊತ್ತಾಗ್ತಾ ಇಲ್ಲ. ಆದರೂ ವ್ಯವಹಾರದಲ್ಲಿ ನಮಗೆ
ಇದಿದೆ, ಈ ದೇಹ ಇಂದ್ರಿಯ ಮನೋಬುದ್ಧಿಗಳಿದೆ ಅಂತ ಅನ್ನಿಸ್ತಾ ಇದೆಯಲ್ಲ, ಇದನ್ನಿಟ್ಕೊಂಡು ಆತ್ಮನು ಬುದ್ಧಿಯಲ್ಲಿ ಜ್ಞಾನ ರೂಪದಿಂದ ಜೀವರೂಪದಿಂದ ತೋರ್ಬರ್ತಾನೆ ಅಂತ. ಅದು ಉಪದೇಶ ಕ್ರಮ ಅಷ್ಟೇ ಹೊರತು ಅವನು ಅಲ್ಲೇ ಇದ್ದಾನೆ ಹಾಗೇ ತೋರ್ಬರ್ತಾನೆ ಅಂತ ಅಲ್ಲ. ಪ್ರತಿಯೊಂದರಲ್ಲೂ ಆಕಾಶಗಳ ಮೂರ್ತಕ್ಕೆ ಸೇರಿದ್ದ ಅಮೂರ್ತಕ್ಕೆ ಸೇರಿದ ಅಮೂರ್ತ, ಆಕಾಶ ಅಮೂರ್ತ. ಅದಕ್ಕೆ ಅವರು ಮೊದಲನೇದರಲ್ಲಿ ಅಮೂರ್ತತ್ವಾತ್ ಅಂತ ಬರೆದ್ರು ನೋಡಿ. ಆಕಾಶವತ್ ಅಮೂರ್ತತ್ವಾತ್. ಶರೀರವು ಆತ್ಮನಿಗೆ ಆಧಾರವಾಗುವುದಿಲ್ಲ. ಯಾಕಪ್ಪ ಅಂದರೆ ಆಕಾಶದಂತೆ ಆತ್ಮನು ಅಮೂರ್ತ, ಆಕಾರವಿಲ್ಲದವನು, ಅವಯವಗಳಿಲ್ಲದೆ ಇರೋನು ಅಂತ ಒಂದು. ಅದ್ರ ಕಲ್ಪನೆಗೆ ಸಿಗುತ್ತಲ್ಲ. ಕಲ್ಪನೆಗೆ ಸಿಗಲಿ ನಮಗೆ. ಅದನ್ನು ನಮ್ಗೆ ಆಕಾಶವೂ ಪರಿಚ್ಛಿನ್ನ ಅಂತಲೇ ನಾವು ಹೇಳ್ತಾ ಇರೋದು. ಆತ್ಮನಷ್ಟು ಸತ್ಯ ಏನಲ್ವಲ್ಲ. ಆತ್ಮನನ್ನೇ ಆಕಾಶವಾಗಿ ಕಲ್ಪನೆ ಮಾಡಿರೋದು. ಅಂದ್ರೆ ಭೌತಿಕವಾಗಿ ಕಾಣೋದು ಮೂರ್ತ ಅಷ್ಟೇ, ನಿಮ್ಮ ಕಲ್ಪನೆಗೆ ಸಿಗೋದು ಅಮೂರ್ತ ಅಂತ ಅಷ್ಟೇ. ಹಾಂ, ಕಲ್ಪನೆ ಸಿಗೋದು ಅನ್ನೋ ಅರ್ಥದಲ್ಲಿ ಅಮೂರ್ತ ಅಂತ ಹೇಳ್ತಾ ಇಲ್ಲ. ಅದನ್ನ ವ್ಯವಹಾರದಲ್ಲಿ ಅದನ್ನು ಮುಟ್ಟಕ್ಕೆ ಬರೋಲ್ಲ, ಮುಸಕ್ಕೆ ಬರೋಲ್ಲ, ಅರ್ಥದಲ್ಲಿ ಅಮೂರ್ತ ಅಂತ. ಆಕಾರವಿಲ್ಲದು ಅನ್ನೋ ಅರ್ಥದಲ್ಲಿ. ಆದರೆ ಪರಮಾತ್ಮನ ಚಿಂತನೆಗೆ ಬಂದಾಗ ಆಕಾಶವೂ ಪರಿಚ್ಛಿನ್ನವೇಪ. ಆಕಾಶದ ತಿಳುವಳಿಕೆ ಇಲ್ಲದೆ ಇರುವಂಥ ಸಮಯವೂ ಇದೆಯಲ್ಲ ನಮಗೆ. ತನಿ ನಿದ್ರೆಯಲ್ಲಿ ಆಕಾಶದ ಕಲ್ಪನೆನೇ ಇರಲಿಲ್ಲ, ನಾವಿದ್ವಿ. ನನ್ನ ಇರುವಿಕೆಗೆ ಆಕಾಶದ ಅವಶ್ಯಕತೆ ಏನಿಲ್ಲ ನನಗೆ. ಆಕಾಶ ಇಲ್ಲದೆ ಇದ್ರೆ ಹೇಗ್ರಿ ಇರ್ತೀರಿ ನೀವು ಅನ್ಬೋ. ನನ್ನ ಇರುವಿಕೆಗೆ ಕೇವಲ ನಾನು ಏನಾಗಿದ್ದೀನಿ ಅದಕ್ಕೆ ಆಕಾಶದ ಹಂಗಿಲ್ಲ. ಆದರೆ ಆಕಾಶ ಇರಬೇಕು ಅಂದರೆ ಚೈತನ್ಯವನ್ನು ಬಿಟ್ಟಿರಲ್ಲ. ಚೈತನ್ಯದ ವ್ಯಾಪ್ತಿಯಲ್ಲಿ ಆಕಾಶವೂ ಒಂದು ಕಲ್ಪನೆ. ಆತ್ಮನನ್ನು ನಾವು ಆಕಾಶವಾಗಿ ಕಲ್ಪಿಸಿದ್ದೀವಿ, ಗಾಳಿಯಾಗಿ ಕಲ್ಪಿಸಿದ್ದೀವಿ, ನೀರಾಗಿ ಕಲ್ಪಿಸಿದ್ದೀವಿ, ಬೆಳಕಾಗಿ ಕಲ್ಪಿಸ್ಕೊಂಡಿದ್ದೀವಿ, ಭೂಮಿಯಾಗಿ ಕಲ್ಪಿಸ್ಕೊಂಡಿದ್ದೀವಿ. ಒಬ್ಬನನ್ನೇ 5 ನೋಡ್ತಾ ಇರೋದು. ಅದರಿಂದ ಅವೆಲ್ಲ ಕಲ್ಪಿತವೇ. ಆದರೆ ಲೋಕದಲ್ಲಿ ಉದಾಹರಣೆ ಕೊಡೋದಕ್ಕೆ, ನಮಗೆ ಅರ್ಥ ಮಾಡಿಸೋದಕ್ಕೆ ಆಕಾಶದಷ್ಟು ಶುದ್ಧವಾದ ಸರ್ವವ್ಯಾಪಕವಾದ ತತ್ವ ಇನ್ನೊಂದು ಇಲ್ಲವೇ ಇಲ್ಲ. ಆದ್ದರಿಂದ ಆತ್ಮನು ಅವಯವರಹಿತನು, ಅವಯವಗಳಿಲ್ಲದೆ ಇರೋನು, ಮೂರ್ತ ಅಲ್ಲ ಅನ್ನೋದಕ್ಕೆ ಆಕಾಶದ ಉದಾಹರಣೆ. ಅದರಿಂದ ಸರ್ವವ್ಯಾಪಕ ತತ್ವವೂ ಬಂತು. ಮತ್ತು ಜೀವರೂಪದಲ್ಲಿ ಹೇಗೆ ತೋರ್ಬರ್ತಾನೆ ಅಂತಾರಲ್ಲ ನೀವು, ಬುದ್ಧಿಯಲ್ಲಿ ತೋರ್ಬರ್ತಾನೆ ಅಂದರೆ ಕನ್ನಡಿಯಲ್ಲಿ ಮುಖ ತೋರ್ಬಂದ. ಕನ್ನಡಿಯಲ್ಲಿರುವ ಮುಖವನ್ನು, ಪ್ರತಿಬಿಂಬವನ್ನು ಯಾರೂ ಸತ್ಯ ಅಂದ್ಕೊಳ್ಳಲ್ಲಪ್ಪ ಅಲ್ವಾ. ಬಿಂಬ ಸತ್ಯ. ಆದ್ದರಿಂದ ಆ ಬುದ್ಧಿಯಲ್ಲಿ ಅವನು ತೋರ್ಬರ್ತಾ ಇದ್ದಾನೆ. ಸರಿ, ಬುದ್ಧಿಯಲ್ಲಿ ಯಾವ ರೀತಿ ತೋರ್ಬರ್ತಾನೆ? ಜ್ಞಾನ ರೂಪದಲ್ಲಿ ತೋರ್ಬರ್ತಾನೆ. ಈಗ ಸಣ್ಣ ಕಂಡು ಮಾತ್ರಕ್ಕೆ ನಾನೇನು ಸಣ್ಣ ಹಾಕಿದ್ದೀನಿ ಅಂತ ಏನೋ ಅಂದ್ಕೊಳ್ಳಲ್ಲ ಅಲ್ವಪ್ಪ. ಅದರಿಂದ ಬುದ್ಧಿಯಲ್ಲಿ ಯದ್ಯಪಿ ಜ್ಞಾನವು ಪರಿಚ್ಛಿನ್ನವಾಗಿ ತೋರುಬಂದರೂ ಅದರ ನಿಜರೂಪ ಅಷ್ಟೇ ಅಲ್ಲ. ಪ್ರತಿಬಿಂಬಕ್ಕಿಂತ ಬಿಂಬ ದೊಡ್ಡದಲ್ವ ಯಾವತ್ತು. ಸೂರ್ಯ ನೀರಿನ ತಟ್ಟೆಯಲ್ಲಿ ಇಷ್ಟಗಳಿಗೆ ತೋರು ಬಂದ ಮಾತ್ರಕ್ಕೆ ಸೂರ್ಯ ಅಷ್ಟೇ ಅನ್ಕೋತೀವ? ಇಲ್ಲ, ಅದು ತಡ್ತಾನ ತಾನೆ. ಹಾಗೆ ಬುದ್ಧಿಯನ್ನು ಉಪಾಧಿಯಲ್ಲಿ ಆತ್ಮನು ತೋರಿ ಬರ್ತಾನೆ ಅಂತ ಹೇಳ್ತಾ ಇರೋದು ಒಂದು. ಅಂದರೆ ಅಲ್ಲೇ ತಿಳ್ಕೋಬೇಕು ಅನ್ನೋದಕ್ಕಾಗಿ. ಮತ್ತು ಅಲ್ಲಿ ತೋರಬಂದು ಮಾತ್ರಕ್ಕೆ ಅವನ ನಿಜ ರೂಪ ಅಷ್ಟೇ ಅಲ್ಲ ಅಂತಲೂ ಅಂದ್ಕೊಳ್ಳಿ. ಅವನು ಬಿಂಬ ರೂಪದಲ್ಲಿ ಅವನು ಇದಕ್ಕೆ 10 times 100 times ಹೇಳಬಾರ್ದು. ಅಲ್ಲಿ ಯತಃ ಪರಂಗ್ ಗಣಿತ ನಿವೃತ್ತಿ. ಅವನು ಸರ್ವವ್ಯಾಪಕ ತತ್ವಕ್ಕೆ 100ರಷ್ಟು ಹೆಚ್ಚಿದ್ದಾನೆ, 1000ರಷ್ಟು ಹೆಚ್ಚಿದ್ದಾನೆ ಅನ್ನೋದೆಲ್ಲ ಬರಲ್ಲ. ತಮೇತಂ ಈಶ್ವರಂ ಆತ್ಮಾನಂ ಯೇ ನಿವೃತ್ತ ಬಾಹ್ಯವೃತ್ತಯಃ ಅನುಪಶ್ಯಂತಿ ಆಚಾರ್ಯ ಆಗಮ ಉಪದೇಶಮನು ಸಾಕ್ಷಾದನುಭವಂತಿ ಧೀರಾಃ ವಿವೇಕಿನಃ ತೇಷಾಂ ಪರಮೇಶ್ವರಭೂತಾನಾಂ ಶಾಶ್ವತಂ ನಿತ್ಯಂ ಸುಖಂ ಆತ್ಮಾನಂದಲಕ್ಷಣಂ ಭವತಿ. ತಂ ಏತಂ ಈಶ್ವರಂ ಆತ್ಮಾನ. ಈ ಆತ್ಮನಾಗಿರುವ ಈಶ್ವರನನ್ನು ನಮ್ಮಗಳ ಸ್ವರೂಪವಾಗಿರುವ ಈಶ್ವರನನ್ನು, ಇದರಲ್ಲಿ ಎರಡಿದೆ. ಇಡೀ ಜಗತ್ತಿಗೆ ಕಾರಣನಾದವನು, ಇಡೀ ಜಗತ್ತನ್ನು ಆಳುತ್ತಿರುವವನು ಈಶ್ವರ ಅಂತ ಒಂದು ಹೇಳ್ತು. ಅವನನ್ನೇ ಆತ್ಮನಾಗೋ ಹೇಳ್ತು. ಈಗ ನಾವು ನಮ್ಮನ್ನು ಪರಿಚ್ಛಿನ್ನವಾಗಿ ಅಂತ ತಿಳ್ಕೊತಾ ಇದ್ದೀವಿ, ಅದನ್ನು ಈಶ್ವರನ ಕಡೆಗೆ ಹಾಕಬೇಕು. ನಾನು ಇಡೀ ಜಗತ್ತಿಗೆ ಕಾರಣನಾದ ಈಶ್ವರ ಅಂತ. ಮತ್ತು ಈಶ್ವರನನ್ನು ಬೇರೆಯಾಗಿ ನೋಡ್ತಾ ಇದ್ದೀವಲ್ಲ, ಅದನ್ನು ತೆಗೆದು ಇಲ್ಲಿ ಹಾಕಬೇಕು. ಇಡೀ ಜಗತ್ತಿಗೆ ಕಾರಣನಾದವ ನಾನೇ ಅಂತ.
ಎರಡು ಅದರಿಂದ ಆ ಈಶ್ವರನನ್ನು ಅಂದರೆ ಆತ್ಮನಾಗಿರುವ ಈಶ್ವರನನ್ನು, ಅಂದರೆ ಈಶ್ವರನನ್ನು ಆತ್ಮನಾಗಿ ತಿಳ್ಕೊಳ್ಳೋದು, ಆತ್ಮನನ್ನು ಈಶ್ವರನನ್ನಾಗಿ ತಿಳ್ಕೊಳ್ಳೋದು ಎರಡೂ ಒಂದೇ. ಅದನ್ನು ಯಾರು ಹೀಗೆ ತಿಳಿತಾರೋ, ಯಾರು ತಿಳಿತಾರೆ ಅಂದರೆ ಹೊರಗಿನ ವೃತ್ತಿಗಳನ್ನು ಬಿಟ್ಟವರು, ನಿವೃತ್ತ ಬಾಹ್ಯ ವೃತ್ತಯ, ನಿಜವಾದ ವೈರಾಗ್ಯ ವಿರಾಗತೆ, ಹೊರಗಿನ ವಿಷಯಗಳಲ್ಲಿ ಆಸಕ್ತರಾದವರಿಗೆ ಮನಸ್ಸಿನ ಅಷ್ಟೂ ಶಕ್ತಿ ಅಲ್ಲೇ ಹೋಗ್ಬಿಡೋದ್ರಿಂದ ಆ ಮನಸ್ಸು ತತ್ವದಲ್ಲಿ ಹೋಗಿ ನೆಲೆ ನಿಂತ್ಕೊಳ್ಳೋಕ್ಕೆ ಕೆಲಸ ಇಲ್ವಲ್ಲ. ಮನಸ್ಸು ಒಂದು ಕಾಲದಲ್ಲಿ ಒಂದು ವೃದ್ಧಿ ಮಾಡ್ಕೊಳ್ಳುತ್ತೆ. ಮನಸ್ಸು ಯಾವಾಗ ನೀವು ಹೊರಗಡೆ ಕಳಿಸ್ಬಿಡ್ತೀರೋ ಅದೆಲ್ಲ ಆತ್ಮನ ಕಡೆಗೆ ಹೋಗೋಕ್ಕೆ ಆಗಲ್ಲ ಅದಕ್ಕೆ. ಆದ್ದರಿಂದ ಹೊರಗಿನ ವಿಚಾರಗಳಲ್ಲಿ ಯಾರು ವಿರಕ್ತಿಯನ್ನು ಹೊಂದಿದಾರೋ, ಹೊರಗಿನ ವಿಚಾರಗಳಿಂದ ವಾಪಸ್ ಬಂದಿದ್ದಾರೋ ಅಂಥವರು ಅನುಪಶ್ಯಂತಿ ಅಂದರು. ಅನುಪಶ್ಯಂತಿ ಅನ್ನೋದಕ್ಕೆ ಆಚಾರ್ಯರು ಬರೀತಾರೆ, ಆಚಾರ್ಯರಿಂದಲೂ ಗುರುಗಳಿಂದಲೂ ಆಗಮ ಅಂದರೆ ಶಾಸ್ತ್ರದ ಉಪದೇಶವನ್ನು ಅನುಸರಿಸಿ ಅನುಭವಿಸುತ್ತಾರೆ. ಆ ಅನುಭವಿಸುತ್ತಾರೆ ಅನ್ನೋ ಶಬ್ದದಲ್ಲೂ ನೇರಾಗಿ ತಾವಾಗಿ ಅನುಭವಿಸ್ಕೋತಾರೆ. ಅದನ್ನು ಹೊರಗಿನ ವಿಚಾರಗಳನ್ನು ತಿಳಿದುಕೊಳ್ಳುವಂತೆ ಅದು ವಸ್ತು, ತಿಳಿಯುವ ನಾನು, ತಿಳುವಳಿಕೆ, ಇದರ ಫಲ ಇದು, ಹೀಗೇನು ತಿಳ್ಕೊಳ್ಳಲ್ಲ. ಪ್ರಮಾತ್ರ ಪ್ರಮಾಣ ಪ್ರಮೇಯ ವರ್ಜಿತವಾಗಿ ಇಲ್ಲಿ ತಿಳ್ಕೊಳ್ಳೋದು. ನಾನು ಪ್ರಮಾತ್ರವೂ ಅಲ್ಲ, ತಿಳ್ಕೊಳ್ಳೋವನೂ ಅಲ್ಲ, ತಿಳುವಳಿಕೆಗೆ ವಿಷಯವಾಗಿ ಬ್ರಹ್ಮವೂ ಇಲ್ಲ, ಅದರಿಂದ ನನಗೊಂದು ಬೇರೆ ಫಲ ಅಂತಲೂ ಬರಲ್ಲ. ಲೋಕದಲ್ಲಿ ಹೇಗಿದೆ ಅಂದರೆ ತಿಳ್ಕೊಳ್ಳೋ ನಾನು ಬೇರೆ, ತಿಳುವಳಿಕೆಗೆ ವಸ್ತು ಬೇರೆ, ಅದರಿಂದ ಆಗೋ ಫಲಾನೂ ಬೇರೆ. ಆ ತಿಳುವಳಿಕೆ ಅನ್ನೋದು ಬೇರೆ. ತಿಳುವಳಿಕೆನೇ ಫಲಾನೇನಪ್ಪ? ಏನಲ್ಲ. ಆದರೆ ಬ್ರಹ್ಮದ ಅನುಭವ ಹೇಗಪ್ಪ ಅಂದರೆ ಅದನ್ನು ಉಪದೇಶವನ್ನು ಅನುಸರಿಸಿ ಅಂದರು. ಶಾಸ್ತ್ರದ ಉಪದೇಶ ಮತ್ತು ಗುರುಗಳ ಉಪದೇಶವನ್ನು ಅನುಸರಿಸಿ ಅಂದರು. ಏನು ಉಪದೇಶ ಅನುಸರಿಸೋದು ಅಂದರೆ ಅವ್ರು ಹೀಗೆ ಹೇಳ್ಕೊಡ್ಬೇಕು. ಶಾಸ್ತ್ರ ಏನು ಹೇಳ್ಕೊಡ್ತಾ ಇದೆ? ನೀನು ಇಲ್ಲೇ ಈಗಲೇ ಆ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ಆಗಿದೆಯಾ ಅಂತ ಹೇಳುತ್ತೆ. ಅದನ್ನು ಹಾಗೇ ಅನುಸರಿಸಬೇಕು. ಹಾಗೆ ಅನುಸರಿಸಿದಾಗ ಸಾಕ್ಷಾತ್ ಅನುಭವಂತಿ, ನೇರಾಗಿ ತಾನಾಗಿ ಅನುಭವಿಸೋದೇ ಹೊರತು ಇನ್ನೊಂದಾಗಿ ಮತ್ತೊಂದನ್ನು ನೋಡುವಂಥ ವಿಚಾರ ಅಲ್ಲ ಇದು. ಅನುಭವಿಸ್ತಾರೋ ಯಾರೋ ಅವರು ಧೀರರು, ಅಂದರೆ ವಿವೇಕಿಗಳು. ವಿವೇಕ ಇದೆ ಅವರಿಗೆ, ಅಂದರೆ ಬಿಡಿಸಿ ತಿಳ್ಕೊಳ್ಳೋ ಸಾಮರ್ಥ್ಯ ಇದೆ. ಬುದ್ಧಿಗೆ ಅದನ್ನು ಕಲಿಸಿದ್ದಾರೆ. ಅನೇಕ ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡಿ ಶಾಸ್ತ್ರದ ಬಗ್ಗೆ, ಗುರುಗಳ ಬಗ್ಗೆ, ಎಲ್ಲದರ ಬಗ್ಗೆನೂ, ಆಚಾರದ ಬಗ್ಗೆ ಅಷ್ಟು ಶ್ರದ್ಧೆ ಇಟ್ಕೊಂಡು ಈ ಅನುಸರಣೆಯಿಂದ, ಈ ಆಚರಣೆಗಳಿಂದ ಖಂಡಿತವಾಗಿ ನಂಗೆ ತತ್ವ ಗೊತ್ತಾಗುತ್ತೆ ಅನ್ನೋ ಭಾವನೆ ಮೊದಲಿರ್ಬೇಕು ಮನಸ್ಸಿಗೆ. ಆ ಭಾವನೆಯಿಂದ ಬುದ್ಧಿಯ ಕಾಲುಷ್ಯ ಹೋಗುತ್ತೆ. ಬುದ್ಧಿಯ ಕಾಲುಷ್ಯ ಏನು? ಅವಿವೇಕ. ತಪ್ಪು ತಿಳ್ಕೊಳ್ಳೋದು, ಎಲ್ಲ ವಿಷಯಕ್ಕೂ ತಪ್ಪು ತಿಳ್ಕೊಳ್ಳೋದು, ಅದು ಬುದ್ಧಿಯ ಕಾಲುಷ್ಯ. ಆ ಬುದ್ಧಿಯ ಕಾಲುಷ್ಯ ಹೋದಾಗಲೇ ಅದು ವಿವೇಕಿ ಆಗೋದು. ಅವನು ಅವಿವೇಕ ಕಾಲುಷ್ಯ ಆದಮೇಲೆ ಅದಕ್ಕೆ ವಿರುದ್ಧವಾದದ್ದು ವಿವೇಕ ತಾನೆ. ಆ ವಿವೇಕ ಬಂದಂಥವನು ಅವನು ನಿಜವಾಗಿ ಬುದ್ಧಿಯನ್ನು ಆಳೋನು, ಬುದ್ಧಿಯನ್ನು ಬೆಳಗೋನು. ನಾವು ಬುದ್ಧಿಯನ್ನು ಬೆಳಗೋರಾಗಬೇಕೇ ಹೊರತು ಬುದ್ಧಿಗೆ ಅಡಿಯಾಳಾಗಬಾರ್ದು. ಲೋಕದಲ್ಲಿ ಬುದ್ಧಿಗೆ ಅಡಿಯಾಳಾಗ್ಬಿಟ್ಟಿದ್ದೀವಿ ನಾವು. ಬುದ್ಧಿ ಏನು ಹೇಳ್ತೋ ಅದನ್ನು ಕೇಳ್ತೀವಿ ನಾವು. ಆತ್ಮತತ್ವವನ್ನು ತಿಳ್ಕೊಳ್ಳೋನು ಬುದ್ಧಿಗೆ ಸಾಕ್ಷಿಯಾಗಿ ನಿಂತ್ಕೊಂಡಿರ್ತಾನೆ. ಅದನ್ನು ನಿಜವಾದ ವಿವೇಕಿಯಾಗಿರ್ತಾನೆ. ಅಂಥವರು ಯಾರು? ಪರಮೇಶ್ವರ ಭೂತಾನ, ಅವರೇ ಪರಮೇಶ್ವರ ಆಗಿಬಿಟ್ಟಿದ್ದಾರೆ. ತಮ್ಮನ್ನು ತಾವು ಪರಮೇಶ್ವರರಾಗಿದ್ದೀವಿ ಅಂತ ತಿಳ್ಕೊಂಡವರು ಪರಮೇಶ್ವರನೇ ಆಗಿರ್ತಾರೆ. ಅಂಥವರಿಗೆ ಶಾಶ್ವತವಾದ ನಿತ್ಯವಾದ ಸುಖ ಅಂದರೆ ಆತ್ಮಾನಂದ ರೂಪವಾದದ್ದು, ತಾನು ಯಾವಾಗಲೂ ಆನಂದ ರೂಪನೇ ಆಗಿದ್ದೀನಿ ಅಂತ ತಮ್ಮ ಬಗ್ಗೆ ತಿಳ್ಕೊತಾರೆ. ನನಗೆ ಹೊರಗಡೆಯಿಂದ ಆನಂದ ಬರಬೇಕಾಗಿಲ್ಲ, ನನಗಿಂತ ಹೊರಗಡೆ ಅಂತ ಒಂದು ಯಾವುದೂ ಇಲ್ಲವೇ ಇಲ್ಲ. ಕನಸಿನಲ್ಲಿ ಹೇಗೆ ನನಗಿಂತ ಬೇರೆಯಾಗಿ ತೋರಿದ್ರೂ ಯಾವುದೂ ಬೇರೆಯಾಗಿರಲಿಲ್ವೋ ಹಾಗೆ ಇಲ್ಲಿ ತೋರಿ ಬರ್ತಾ ಇರೋದೆಲ್ಲವೋ ನನ್ನನ್ನೇ ನಾನು ತಪ್ಪು ತಿಳ್ಕೊಳ್ತಾ ಇರೋದೇ ಹೊರತು ಇಲ್ಲಿ ನನಗಿಂತ ಬೇರೆ ಯಾವುದೂ ಇಲ್ಲ. ನಾನೇ ಆನಂದ ಸ್ವರೂಪ ಅಂತ, ಆತ್ಮನೇ ಆನಂದ. ಆ ರೂಪವಾದಂಥ ಸುಖ ಅವರಿಗೆ ಯಾವಾಗಲೂ ಇರುತ್ತೆ. ನೋಡಿ, ನನಗೆ ಹೊರಗಿನಿಂದ ಸುಖ ಬರಬೇಕು ಅಂದ್ಕೊಂಡಾಗ ಯಾವುದನ್ನು ಅಪೇಕ್ಷೆ ಪಡ್ತೀನೋ ಆ ವಸ್ತು ಪರಿಚ್ಛಿನ್ನ, ಬಯಸೋ ನಾನು ಪರಿಚ್ಛಿನ್ನನಾಗಿರೋದ್ರಿಂದ ಸುಖವೂ ಪರಿಚ್ಛಿನ್ನವಾಗಿರುತ್ತೆ. ಸರ್ವವ್ಯಾಪಕವಾದ ತತ್ವವೇ ನಾನು, ಅದೇ ಆನಂದ ಅಂತ ತಿಳ್ಕೊಂಡವನಿಗೆ ಶಾಶ್ವತ ಸುಖ ಇದ್ದೇ ಇರುತ್ತೆ, ಅದು ಹೋಗೋದೇ ಇಲ್ವಲ್ಲ. ನೇತರೇಶಾಂ ಬಾಹ್ಯಾಸಕ್ತ ಬುದ್ಧೀನಾಂ ಅವಿವೇಕಿನಾಂ ಸ್ವಾತ್ಮಭೂತಮಪಿ. ಇನ್ನು ಬೇರೆಯವ್ರಿಗಲ್ಲ. ಬೇರೆಯವರು ಅಂದರೆ ಯಾರು? ಹೊರಗಿನ ವಿಷಯಗಳಲ್ಲಿ ಆಸಕ್ತರಾದವರು. ಅವ್ರು ಬೇರೆಯವರು ಅಂದರೆ ಪರಮಾತ್ಮನಿಗಿಂತ ಬೇರೆಯವರು ಅಂತ ಹೇಳಕ್ಕೆ ಬರಲ್ಲ.
ಯಾರೂ ಪರಮಾತ್ಮನಿಗಿಂತ ಯಾವಾಗಲೂ ಬೇರೆಯಾಗಿಲ್ಲ. ಇವರು ಪರಮಾತ್ಮರಾಗಿರೋರು, ಇವರು ಪರಮಾತ್ಮಗಿಂತ ಬೇರೆಯಾಗಿರೋರು. ಹಾಗೆ ಹೇಳಕ್ಕೆ ಬರಲ್ಲ. ನಾನು ತಪ್ಪು ತಿಳ್ಕೊಂಡಾಗಲೂ ನಾನು ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ. ಆದ್ದರಿಂದ ಯಾರು ಇದನ್ನು ಇವರು ತಿಳ್ಕೊತಾರೆ, ಇನ್ನೊಬ್ಬರು ತಿಳ್ಕೊಳ್ಳಲ್ಲ. ಆ ಬೇರೆಯವ್ರು ತಿಳ್ಕೊಳ್ಳಲ್ಲ ಅಂದರೆ ಆ ಬೇರೆಯವ್ರು ಯಾರು ಅಂದರೆ ಹೊರಗಿನ ವಿಷಯಗಳಲ್ಲಿ ತಮ್ಮ ಬುದ್ಧಿಯನ್ನು ಕಳ್ಕೊಂಡಿರೋರು. ಆಸಕ್ತ ಬುದ್ಧಿ ಅಲ್ಲಿದೆ. ಬುದ್ಧಿ ಪಾಪ ಇಲ್ಲಿರಬೇಕಿತ್ತು, ಅಲ್ಲೆಲ್ಲೋ ಇದೆ. ಕಾರಲ್ಲೋ, ಬೈಕಲ್ಲೋ, ಮನೆಯಲ್ಲೋ, ಅಲ್ಲೆಲ್ಲೋ, ಶೇರ್ಗಳಲ್ಲೋ ಅಲ್ಲೆಲ್ಲೋ ಹಾಕ್ಬಿಟ್ಟಿದ್ದಾನೆ ಬುದ್ಧಿನ ತೊಗೊಂಡೋಗಿ. ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರುತ್ತದು. ಅದ್ರ ಬಗ್ಗೆ ಚಿಂತೆ ಮಾಡೋವನಿಗೆ ಬುದ್ಧಿ ಇಲ್ಲೇ ಇಲ್ಲ. ಅದಕ್ಕೇ ಹೊರಗಿನ ವಿಷಯಗಳಲ್ಲಿ ಆಸಕ್ತರಾದವ್ರಿಗೆ ದೇಹದ ಬಗ್ಗೆ ಊಟ ಮಾಡಿದ್ದೀವೋ, ತಿಂಡಿವೋ ಅದ್ರ ಬಗ್ಗೆನೂ ಯೋಚನೆ ಮಾಡೋಕ್ಕಾಗಲ್ಲ. ನನಗೀಗ ಅದಕ್ಕೆಲ್ಲ ಟೈಮ್ ಇಲ್ಲ ಅಂತಾರೆ. ಹೆಂಡತಿ ಪಾಪ ತೊಗೊಂಡ್ಬಂದು ಊಟ ಮಾಡಿರಿ ಇನ್ನು ಕೊಟ್ಟರೆ, ನನಗಿದೆಲ್ಲ ಟೈಮ್ ಇಲ್ಲ, ನೀ ಏನು ಅಲ್ಲಿ ಏನು ಹೊತ್ಕೊಂಡು ಉರಿತಾ ಇದೆ ಬಂದುಬಿಟ್ಲು ಇಲ್ಲಿ. ಇದಕ್ಕೆ ಮಾಡ್ಕೊಳಕ್ಕಾಗಲ್ಲ ಅವನು. ಅಲ್ಲೆಲ್ಲ ಇದೆ ಬುದ್ಧಿ. ಅದರಿಂದ ಅದು ಅತ್ಯಂತ ಹೊರಗಾಯಿತು. ದೇಹದಲ್ಲಿ ಆಸಕ್ತಿ ಇಟ್ಟರೇನೇ ತಪ್ಪು ಅಂತ ಹೇಳ್ತಾರೆ ಅವರು. ಇನ್ನು ಅಲ್ಲೆಲ್ಲೋ ಇಟ್ಟು ಆಸಕ್ತಿ ಇಟ್ಟರೆ ಅವನನ್ನು ಎಳ್ಕೊಂಬರೋದೇ ಎಷ್ಟು ಕಷ್ಟ ಪಾಪ. ಅವನು ನಿಧಾನವಾಗಿ ನಾಯಿಗೆ ಕುರು 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 ಅಂತೀವಲ್ಲ, ಹಾಗೆ ಎಳ್ಕೊಂಬರ್ಬೇಕು. ಅವನ್ನ ಕಷ್ಟಪಟ್ಟು ಎಳ್ಕೊಂಡು ಬಂದು ಮೊದಲು ಈ ದೇಹ ಕಣಯ್ಯ ನೀನು ಅನ್ಬೇಕು. ಸದ್ಯ ಹೌದು, ಊಟ ಮಾಡಪ್ಪ ದೇಹ ನೀನು, ಇಲ್ಲಾಂದ್ರೆ ದೇಹ ಉಳಿಯಲ್ಲ ಅನ್ಬೇಕು. ಅಷ್ಟ ಈಗಿನ ಕೆಲಸವೆಲ್ಲ ಹಾಗೆ ಇತ್ತು. ಇವತ್ತು ಕೊರೋನಾ ಬಂದಿರೋದ್ರಿಂದ ಪಾಪ ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಊಟನಾರು ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಅಲ್ಲೆಲ್ಲೋ ಕೆಲಸದಲ್ಲಿ, ದುಡ್ಡಿನಲ್ಲಿ, ಅದೇದೋ ಕಮಿಟ್ಮೆಂಟ್ಗಳು, ಅದಕ್ಕೆ ದುಡ್ಡು ಹಾಕಿದ್ದೀನಿ, ಇದಕ್ಕೆ ದುಡ್ಡು ಹಾಕಿದ್ದೀನಿ, ಅಲ್ಲೇ ಕಳೆದೋಗ್ಬಿಟ್ಟಿರೋದು ಬುದ್ಧಿ. ಅತ್ಯಂತ ಹೊರಗಿನ ವಿಷಯಗಳಲ್ಲಿ ಆಸಕ್ತರಾದ ಬುದ್ಧಿಯವರಿಗೆ ಅಂಥ ಅವಿವೇಕಿಗಳವರು. ಅವ್ರಿಗೆ ಸ್ವಲ್ಪವೂ ವಿವೇಕವಿಲ್ಲ. ಯಾವುದನ್ನು ಪಡ್ಕೋಬೇಕು, ಯಾವುದನ್ನು ಪಡ್ಕೊಂಡ್ರೆ ಜೀವನದ ಸಾರ್ಥಕತೆ, ಯಾವುದಕ್ಕೆ ನಿಜವಾದ ಸುಖ ಅಂತ ಹೇಳ್ತಾರೆ ಅನ್ನೋ ಯಾವ ವಿವೇಕವೂ ಇಲ್ಲದೆ ಇರೋದ್ರಿಂದ ತಮ್ಮ ಸ್ವರೂಪವೇ ಆಗಿದ್ರೂ ಕೂಡ ಸ್ವಾತ್ಮಭೂತಮಪಿ ನಾವೇ ಆಗಿದ್ರೂ ಕೂಡ ಅವ್ರಿಗೆ ಆನಂದ ಇಲ್ಲ. ಅಯ್ಯೋ ಎಂಥ ದುಃಖವಯ್ಯ ಇದು. ನಾನೇ ಆಗಿದ್ದೀನಿ, ನಾನು ಆನಂದ ರೂಪನಾಗಿದ್ದರೂ ನಾನು ದುಃಖಿಯಾಗಿದ್ದೀನಿ. ಅವಿದ್ಯಾ ವ್ಯವಧಾನ. ಇದಕ್ಕೆ ಅಡ್ಡಿ ಏನಪ್ಪ ಅಂದರೆ ತಿಳಿದುಕೊಂಡಿಲ್ಲ ಅನ್ನೋದು ಒಂದೇ ಅಡ್ಡಿನೇ ಹೊರತು ಇನ್ಯಾವ ವ್ಯವಧಾನವೂ ಇಲ್ಲ ಇಲ್ಲಿ. ನನ್ನನ್ನು ನಾನು ತಿಳಿದುಕೊಂಡಿಲ್ಲ ಅನ್ನೋದು ಒಂದನ್ನು ಬಿಟ್ಟರೆ ನಿಮಗೆ ಈ ತತ್ವಕ್ಕೆ, ಈ ಆನಂದವನ್ನು ಅನುಭವಿಸೋದಕ್ಕೆ ಇನ್ನು ಯಾವ ಅಡ್ಡಿನೂ ಇಲ್ಲ. ಅಡ್ಡಿ ಇದೆ ಅಂತ ಅನ್ಕೋತಾ ಇರೋದೇ ಒಂದು ಅಡ್ಡಿ. ನನಗೆ ಅಡ್ಡಿಯಾಗಿದ್ದೇನೆ ಏನಪ್ಪ ಅರ್ಥ? ಹೌದು, ಯಾವಾಗ ನಾನು ನನ್ನನ್ನು ಹೊರಗಿನ ವಿಷಯಗಳಲ್ಲಿ ನೋಡ್ತಾ ಇದ್ದೀನೋ, ಅಲ್ಲೆಲ್ಲೆಲ್ಲೋ ಸುಖ ಹುಡುಕ್ತಾ ಇದ್ದೀನೋ, ನಾನೇ ನನಗಡ್ಡಿ. ನನ್ನ ತಪ್ಪು ತಾನೆ ಅದು. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.